ಪೂರ್ಣ ಪರಮಾತ್ಮನನ್ನು ಪಡೆಯಲು ಹಾಗೂ ಅವರಿಂದ ವಾಸ್ತವಿಕ ಲಾಭ ಪ್ರಾಪ್ತಿಗಾಗಿ ಪವಿತ್ರ ಬೈಬಲ್ನಲ್ಲಿ ಪ್ರಮಾಣವಿದೆ. ಏನೆಂದರೆ, ಪ್ರಭು ಮನುಷ್ಯನನ್ನು ತನ್ನದೇ ಸ್ವರೂಪನಂತೆ ರಚಿಸಿದನು. 6 ದಿನಗಳಲ್ಲಿ ಸೃಷ್ಟಿ ರಚಿಸಿ 7ನೇ ದಿನದಂದು ವಿಶ್ರಾಂತಿ ಪಡೆದನು. ಕುರಾನ್ ಶರೀಫ್ನಲ್ಲಿ ಪ್ರಮಾಣವಿದೆ. ಹಜರತ್ ಮಹಮ್ಮದನಿಗೆ ಭಗವಂತ ಸ್ವತಃ ಹೇಳುತ್ತಿದ್ದಾರೆ, ಅದೇನೆಂದರೆ, ನಾನು ನಿನ್ನನ್ನು ಪರಮಾತ್ಮನ ಮಹಿಮೆಯನ್ನು ಹೇಳಲು ಕಳುಹಿಸಿದ್ದೇನೆ. ಆ ಪರಮಾತ್ಮ ಕಬೀರಾಗಿದ್ದಾರೆ. ಅವರು 6 ದಿನಗಳಲ್ಲಿ ಸೃಷ್ಟಿ ರಚಿಸಿ ಅಂತೆಯೇ 7ನೇ ದಿನದಂದು ಗದ್ದುಗೆ ಮೇಲೆ ವಿರಾಜಿಸಿದರು. ಅವರ ಮಾಹಿತಿಯನ್ನು ಯಾರಾದರೂ ತತ್ವದರ್ಶಿ ಹತ್ತಿರ ಕೇಳಿ ನೋಡಿ. ಈ ಎಲ್ಲಾ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಬ್ರಹ್ಮನಾದನನ್ನ ಕೇವಲ ಒಂದು ಓಂ ಮಂತ್ರವಿದೆ. ಮತ್ಯಾರು ಉಚ್ಚಾರಣೆ ಮಾಡಿ ಸ್ಮರಣೆ ಮಾಡುತ್ತಾ ಶರೀರವನ್ನು ಬಿಟ್ಟು ಹೋಗುತ್ತಾನೋ, ಅಂದರೆ ಅಂತಿಮ ಶ್ವಾಸ ತನಕ ಇದರ ಜಪ ಮಾಡುತ್ತಾನೋ, ಅವನು ಓಂನಿಂದ ಸಿಗುವ ಆ ಉಪಲಬ್ಧಗಳೇನಿವೆ ಅದನ್ನು ಪ್ರಾಪ್ತಿಸಿಕೊಳ್ಳುವನು. ಆ ಪರಮಗತಿಯು ಪ್ರಾಪ್ತವಾಗುತ್ತದೆ. 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಹೇಳಿದನೆಂದರೆ, ಬ್ರಹ್ಮಲೋಕ ತನಕವೂ ಎಲ್ಲರೂ ಜನ್ಮ ಮೃತ್ಯುವಿಗೆ ಒಳಗಾಗಿದ್ದಾರೆ. ಅಲ್ಲಿ ಹೋದಂತಹ ಜೀವಾತ್ಮಗಳು ಕೂಡ ನಂತರ ಹಿಂದಿರುಗಿ ಬರುತ್ತಾರೆ. 4ನೇ ಅಧ್ಯಾಯದ 5ನೇ ಮತ್ತು 9ನೇ ಶ್ಲೋಕದಲ್ಲಿ ಗೀತಜ್ಞಾನದಾತ ಹೇಳುತ್ತಾನೆ, ಅರ್ಜುನ, ನಿನ್ನ ಮತ್ತು ನನ್ನ ಬಹಳ ಜನ್ಮಗಳು ಆಗಿವೆ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ನನ್ನ ಜನ್ಮ ಮತ್ತು ಕರ್ಮ ದಿವ್ಯವಾದುಗಳಾಗಿವೆ. ಗೀತೆಯ ಅಧ್ಯಾಯ ಸಂಖ್ಯೆ 2ರ ಶ್ಲೋಕ 12ರಲ್ಲಿ ಹೇಳಿದನೆಂದರೆ, ಅರ್ಜುನ, ನಿನ್ನ ಮತ್ತು ನನ್ನ ಮೊದಲು ಕೂಡ ಜನ್ಮಗಳಿದ್ದವು, ಮುಂದೆಯೂ ಆಗುವು. ಹೀಗೆ ಯೋಚಿಸಬೇಡ, ಅಂದರೆ ನಾವು ಈಗಷ್ಟೇ ಜನ್ಮ ತಾಳಿದ್ದೇವೆ. 2ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಹೇಳಲಾಗಿದೆನೆಂದರೆ, ಅವಿನಾಶಿ ಎಂದು ಅವನನ್ನು ತಿಳಿ, ಯಾರನ್ನು ಯಾರೂ ನಾಶಪಡಿಸಲು ಸಾಧ್ಯವಿಲ್ಲ. ಮತ್ತು 15ನೇ ಅಧ್ಯಾಯದ 1ರಿಂದ 4ರವರೆಗೆ ಹೇಳಿದೆನೆಂದರೆ, ಯಾವಾಗ ತತ್ವದರ್ಶಿ ಸಂತ ನಿನಗೆ ಸಿಕ್ಕಿದ ಬಳಿಕ ಆ ಪರಮ ಪದವಿಯ ಆ ಪರಮೇಶ್ವರನ ಹುಡುಕಾಟ ಮಾಡಬೇಕಾಗಿದೆ. ಅಲ್ಲಿಗೆ ಹೋದ ಬಳಿಕ ಜೀವಾತ್ಮ ನಂತರ ಹಿಂದಿರುಗಿ ಎಂದಿಗೂ ಬರಲಾರನು. ಇದರಿಂದ ಸಿದ್ಧವಾಗುವುದೇನೆಂದರೆ, ಬ್ರಹ್ಮ ಸಾಧನೆ ಮಾಡುವವರದು ಕೂಡ ಜನ್ಮ ಮೃತ್ಯು ಇದೆ. ಏಕೆಂದರೆ ಬ್ರಹ್ಮನಿಗೂ ಜನ್ಮ ಮೃತ್ಯುವಿದೆ. ಇದಕ್ಕಾಗಿ ಹೇಳಿದೆನೆಂದರೆ, ಆ ಪರಮಾಕ್ಷರ ಬ್ರಹ್ಮನ ಸಾಧನೆ ಮಾಡುವವರು ನಂತರ ಹಿಂದಿರುಗಿ ಎಂದಿಗೂ ಪ್ರಪಂಚದಲ್ಲಿ ಬರಲಾರರು. ಈಗ ಆ ಪರಮಾಕ್ಷರ ಬ್ರಹ್ಮನ ಸಾಧನೆಯನ್ನು ಈ ಬ್ರಹ್ಮನು ತಿಳಿಯನು. ಅದಕ್ಕಾಗಿ ಆಪ್ಷನ್ ಬಿಟ್ಟು ಬಿಡಲಾಗಿದೆ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಗೀತೆಯಲ್ಲಿ, ಅಂದರೆ ಆ ತತ್ವಜ್ಞಾನವನ್ನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿ, ಮತ್ತು ಅವರು ಆ ಪರಮಾತ್ಮ ತತ್ವದ ಬಗ್ಗೆ, ಪೂರ್ಣ ಮೋಕ್ಷದ ಮಾರ್ಗ, ಆ ನಿರ್ವಾಣ ಪದದ ವಿಷಯದಲ್ಲಿ ನಿನಗೆ ಮಾಹಿತಿಯನ್ನು ನೀಡುವರು. ಇದರಿಂದ ಸ್ಪಷ್ಟವಾಯಿತೇನೆಂದರೆ, ಗೀತೆ ಜ್ಞಾನದಾತ ಬ್ರಹ್ಮನಿಗೂ ಇನ್ಕಂಪ್ಲೀಟ್ ಆದ ಜ್ಞಾನವಿದೆ, ಇವನಿಗೂ ಪೂರ್ಣ ಜ್ಞಾನವಿಲ್ಲ. ಮತ್ತು ಸತ್ಯಯುಗದ ಬ್ರಾಹ್ಮಣರು ಹೀಗೆ ಹೇಳ್ತಾರಲ್ಲ, ಅಂದರೆ ಒಂದು ಮೂಟೆಯಲ್ಲಿ ಏನಿದೆ ಎಂದು ಒಂದು ಸುಳಿಯಿಂದ ಚುಚ್ಚು ನೋಡಿದರೆ ಅದರಿಂದ ತಿಳಿದು ಬರುವುದು ಇದರಲ್ಲಿ ಪೂರ್ತಿ ಎಂತಹ ಸಾಮಾನು ಇದೆ ಎಂದು. ಈಗ ಸತ್ಯಯುಗದ ಬ್ರಾಹ್ಮಣರಿಗೆ ಎಷ್ಟು ಜ್ಞಾನವಿತ್ತು ಈ ವೇದಗಳದ್ದು? ಮತ್ತೆ ತ್ರೇತ, ದ್ವಾಪರ ಮತ್ತು ಕಲಿಯುಗದವ್ರದಂತೂ ಹೇಳುವುದಾದ್ರೂ ಏನಿದೆ? ಏಕೆಂದರೆ ಅವರಿಂದಲೇ ಮುಂದೆ ಆ ಜ್ಞಾನ ನಡೆಯುತ್ತಾ ಬರ್ತಿತ್ತು. ಇದು ನೋಡಿರಂತೆ, ಅದೇ ದೇವಿ ಭಾಗವತ. ಗೀತಾ ಪ್ರೆಸ್, ಗೋರಖಪುರದಿಂದ ಪ್ರಕಾಶಿತವಾಗಿದೆ. ಇದು 6ನೇ ಸ್ಕಂದ. ಸಂಕ್ಷಿಪ್ತ ದೇವಿ ಭಾಗವತ 414ನೇ ಪುಟದಲ್ಲಿ. ಇಲ್ಲಿ ನೋಡಿ, 414ನೇ ಪುಟ. ಮತ್ತು ಇಲ್ಲಿಂದ, ಜನಮೇಜಯನು ಕೇಳಿದ, ಮಹಾನುಭಾವ, ಯಾವ ಯುಗದಲ್ಲಿ ಎಂತಹ ಧರ್ಮದ ಸ್ವರೂಪವಿದೆ? ಈ ಸಂಪೂರ್ಣ ವಿಷಯವನ್ನು ವಿಶೇಷ ರೂಪದಲ್ಲಿ ಹೇಳುವ ಕೃಪೆಯನ್ನು ತೋರಿ ವ್ಯಾಸರು ಹೇಳಿದರು, ರಾಜನೇ, ಇದು ನಿಶ್ಚಯವಾಗಿರುವುದು. ಅಂದರೆ ಸತ್ಯಯುಗದಲ್ಲಿ ಬ್ರಾಹ್ಮಣರು ವೇದಗಳ ಪೂರ್ಣ ವಿದ್ವಾಂಸರಾಗಿದ್ದರು ಮತ್ತು ಅವರ ಮೂಲಕ ನಿರಂತರ ಭಗವತಿ ಜಗದಂಬೆಯ ಆರಾಧನೆ ಆಗುತ್ತಿತ್ತು. ಇವರು ಪೂರ್ಣ ವಿದ್ವಾನರಾಗಿದ್ದರು, ಬ್ರಾಹ್ಮಣರು, ಸತ್ಯಯುಗದವರು, ಋಷಿ ಮಹರ್ಷಿಗಳು. ಮತ್ತು ಅವರು ದುರ್ಗೆಯ ಪೂಜೆಯನ್ನು ಮಾಡುತ್ತಿದ್ದರು. ವೇದಗಳಲ್ಲಿ ಎಲ್ಲೂ ಕೂಡ ಬರೆದಿಲ್ಲ ದುರ್ಗೆಯ ಪೂಜೆ ಮಾಡುವಂಥದ್ದೆಂದು, ಎಲ್ಲೂ ವಿಧಾನವಿಲ್ಲ. ಕೇವಲ ಒಂದು ಓಂ ನಾಮದ ಮಂತ್ರವಿದೆ. ದುರ್ಗೆ ಸ್ವತಃ ಹೇಳುತ್ತಿದ್ದಾಳೆ, ಬ್ರಹ್ಮನ ಪೂಜೆಯನ್ನು ಮಾಡಿ. ಮತ್ತು ಭಗವತಿಯ ದರ್ಶನ ಮಾಡಲು ಅವರ ಮನಸ್ಸು ಸದಾ ಉತ್ಸುಕವಾಗಿ ಇರುತ್ತಿತ್ತು. ಪ್ರತಿಯೊಂದು ಊರಿನಲ್ಲಿ ಶಕ್ತಿದೇವಿ ಮಂದಿರದ ಉದ್ಘಾಟನೆಯಾಗಬೇಕು. ಈ ವಿಷಯವಾಗಿ ಅವರ ಮನದಲ್ಲಿ ಬಹಳ ಉತ್ಸುಕತೆ ಇತ್ತು. ಈ ದೇವಾಲಯಗಳ ಸ್ಥಾಪನೆಯನ್ನು ಇವರೇ ಪ್ರಾರಂಭಿಸಿದ್ದಾರೆ ಮತ್ತು ಸತ್ಯಯುಗದಿಂದಲೇ ಇವರು ತತ್ಪರರಾಗಿದ್ದರು. ಇಂತಹ ವಿರುದ್ಧ ಕೆಲಸಗಳನ್ನು ಮಾಡಿಸಿದರು. ಈಗ ನೋಡಿ, ಇಲ್ಲಿ ಅದ್ಭುತ ಮಾಡಿದರು. ಕಲಿಯುಗದ ಬ್ರಾಹ್ಮಣರ ಬಗ್ಗೆ ಇದು ಬಹಳ ವಿಶೇಷವಾದ ಮಾಹಿತಿಯಾಗಿದೆ. ಧರ್ಮದ ಈ ರೀತಿಯ ಸ್ಥಿತಿಯು ತ್ರೇತಾದಲ್ಲಿಯೂ ಇತ್ತು, ಆದರೆ ಸ್ವಲ್ಪ ಕಡಿಮೆಯಾಗಿತ್ತು. ಸತ್ಯಯುಗದ ಆ ಸ್ಥಿತಿ ಏನಿತ್ತು ಅದು ದ್ವಾಪರದಲ್ಲಿ ವಿಶೇಷ ರೂಪದಲ್ಲಿ ಕಡಿಮೆಯಾಯಿತು.
ರಾಜನೇ, ಈ ಪ್ರಾಚೀನ ಯುಗಗಳಲ್ಲಿ ಅಂದರೆ ದ್ವಾಪರ, ತ್ರೇತ, ಸತ್ಯಯುಗದಲ್ಲಿ ಯಾರು ರಾಕ್ಷಸರೆನಿಸಿಕೊಂಡಿದ್ದರೋ ಅವರು ಕಲಿಯುಗದಲ್ಲಿ ಬ್ರಾಹ್ಮಣರೆಂದು ಕರೆಯಲ್ಪಡುತ್ತಿದ್ದಾರೆ. ಬಂತು ಬಿಡ್ತು ಅಂತ್ಯ ಇಲ್ಲಿ ಇವರದೇ ಇತಿಹಾಸದಲ್ಲಿ. ಏಕೆಂದರೆ ಈಗಿನ ಬ್ರಾಹ್ಮಣರು ಯಾವಾಗಲೂ ಪಾಖಂಡ ಮಾಡುವುದರಲ್ಲಿ ತೊಡಗಿರುತ್ತಾರೆ. ಬೇರೆಯವರನ್ನು ಮೋಸಗೊಳಿಸುವುದು, ಸುಳ್ಳು ಹೇಳುವುದು ಮತ್ತು ವೈದಿಕ ಧರ್ಮ ಕರ್ಮದಿಂದ ಬೇರೆ ಇರುವುದು ಕಲಿಯುಗದ ಬ್ರಾಹ್ಮಣರ ಸ್ವಾಭಾವಿಕ ಗುಣ ಆಗಿ ಹೋಗಿದೆ. तीन लोक और भवन चतुर्दश कोई नहीं सत्संगी. ಇದು ಆರಂಭದ ಸಾಲಾಗಿದೆ, ಒಂದು ಪರಮಾತ್ಮನ ವಾಣಿಯದು. ಮತ್ತು ಈ ಅರ್ಧ ಪಂಕ್ತಿಯನ್ನು ಸಿದ್ಧಪಡಿಸಲಿಕ್ಕಾಗಿ ಎಷ್ಟೊಂದು ಪ್ರಮಾಣಗಳನ್ನು ತಮ್ಮ ಎದುರಲ್ಲಿಡಬೇಕಾಯಿತು ಈ ದಾಸನಿಗೆ. ಹೊಯ್. ಮತ್ತು ಪರಮಾತ್ಮನು 600 ವರ್ಷಗಳ ಮೊದಲೇ ಹೇಳಿದರು, धर्मदास ये जग बोराना कोई न जाने पद निर्वाणा. यही कारण मैं कथा पसारा जग से कहिए वो राम नियारा है. यही कारण यही ज्ञान जग जीव सुनावो सब जीवों का भरम नसाओ. अब मैं तुमसे कहूँ चिताई तेरे देवन की उत्पत्ति बाई. ಈಗ ಪರಮಾತ್ಮ ಹೇಳ್ತಾರೆ, ನಾನು ನಿನಗೆ ಹೇಳುತ್ತೇನೆ, ಗಮನವಿಟ್ಟು ಕೇಳು. ಈ ಮೂವರು ಭಗವಂತರ ಜನನ ಹೇಗಾಯಿತು ಎಂದು. ಬ್ರಹ್ಮ, ವಿಷ್ಣು, ಮಹೇಶ್ವರರದು. अब मैं तुमसे कहूँ चिताई तेरे देवन की उत्पत्ति भाई. कुछ संक्षेप कहूँ गहुराई सब संशय तुमरे मिट जाई. भरम गए जग वेद पुराना आदि राम का भेद न जाना. ಈಗ ಪುಣ್ಯಾತ್ಮರೇ, ಪರಮಾತ್ಮ ಹೇಳ್ತಾರೆ, वेद पढ़ने पर भेद न जाने. ये बाचा पुराण 18. और जड़ की मूर्ख पूजा करें ये भूल रहे सृजनहारा. ವೇದಗಳನ್ನು ಓದಿ ಜನರಿಗೆ ತೋರಿಸ್ತಿದ್ರು ವೇದಗಳ ಬಹಳ ಜ್ಞಾನಿ ಎಂದು, ಆದರೆ ಪೂಜಿಸ್ತಿದ್ರು ದುರ್ಗೆಯನ್ನು. ನಿಮ್ಮದಂತೂ ಅದ್ಭುತವಾಯಿತು. ಇಲ್ಲಿ ಪರಮಾತ್ಮನ ವಾಣಿ ಇದೆ ಅಂದರೆ, सतगुरु बिन काहू न पाया ज्ञाना जो थोथा बुझ छड़े किसाना. गुरु बिन वेद पढ़े जो प्राणी समझे न सार रहे अज्ञानी. ಈಗ ಪುಣ್ಯಾತ್ಮರೇ, ಇದು 5500 ವರ್ಷಗಳ ಮೊದಲೇ ಲಿಪಿಬದ್ಧವಾಗಿದ್ದವು ಈ ವೇದಗಳು, ಗೀತೆ ಮತ್ತು ಪುರಾಣಗಳು. ಮತ್ತು ಇಲ್ಲಿಯವರೆಗೆ ಈ ಬ್ರಾಹ್ಮಣರಿಗೆ, ಋಷಿಗಳಿಗೆ, ಹಿಂದೂ ಧರ್ಮದ ಗುರುಗಳಿಗೆ ಇವುಗಳ ವಿಷಯದಲ್ಲಿ ಏನೇನೂ ಕೂಡ ತಿಳಿದಿಲ್ಲ. ಹಾಗಾಗಿ ಹೇಳಬೇಕೇನೆಂದರೆ ಪುಣ್ಯಾತ್ಮರೇ, ಇಷ್ಟು ಅಥೆಂಟಿಕ್ ಸದ್ಗ್ರಂಥ, ಇಷ್ಟು ಪ್ರಮಾಣಿತ ಸದ್ಗ್ರಂಥಗಳು, ಇವುಗಳನ್ನು ನಾವು ಎಲ್ಲಿಯವರೆಗೆ ಶಿರೋಧಾರ್ಯವೆಂದು ನಂಬಿದ್ದೆವೋ ಅವುಗಳ ವಿರುದ್ಧ ಜ್ಞಾನ ನಮಗೆ ಕೇಳಿಸಲಾಯಿತು. ಹೀಗಿರುವಾಗ ಅವರಷ್ಟು ಅಯೋಗ್ಯರು ಪೃಥ್ವಿ ಮೇಲೆ ಬೇರೆ ಯಾರಿಲ್ಲ. ಯಾರನ್ನು ನಾವು ಮಹರ್ಷಿ, ವಿದ್ವಾನರು ಮತ್ತು ಗುರು ಎಂದು ಕರೆಯುತ್ತಿದ್ದೆವೋ ಅವರು ನಮ್ಮೆಲ್ಲ ಪೂರ್ವಜರನ್ನು ನಾಶ ಮಾಡಿದರು, ಕಾಲನ ಬಲೆಯಲ್ಲಿ ಸಿಲುಕಿಸಿದರು ಮತ್ತು ಎಲ್ಲರನ್ನೂ ಪಿತೃಭೂತಗಳನ್ನಾಗಿಸಿದರು. ಮತ್ತೆ ಹೀಗೆ ಹೇಳ್ತಾರೆ, ಅವರ ಶ್ರಾದ್ದ ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು. भरम गए जग वेद पुराना आदि राम का भेद न जाना. राम राम सब जगत बखाने आदि राम को बिरला जाने. ಆದಿರಾಮ, ಪರಿಭೂ. ಪರಿಭೂ ಅಂದರೆ ಆದಿ ಪ್ರಭು, ಎಲ್ಲರಿಗಿಂತ ಸನಾತನ ಪರಮಾತ್ಮ. ಯಜುರ್ವೇದ ಅಧ್ಯಾಯ ಸಂಖ್ಯೆ 40 ಮಂತ್ರ 8ರಲ್ಲಿ ಬರೆದಿದೆ, ಸಹ ಪರಿ ಅಗಾತ್. ಸಹ ಅಂದರೆ ಅವರು ಮತ್ತು ಪರಿ ಅಂದರೆ ಎಲ್ಲಕ್ಕಿಂತ ಪ್ರಥಮ ಮತ್ತು ಆಗಾತ್ ಅಂದರೆ ದೇಹಧಾರಿ. ಅವರು ಎಲ್ಲಕ್ಕಿಂತ ಮೊದಲ ದೇಹಧಾರಿ ಆಗಿದ್ದಾರೆ. ಮತ್ತು ಅವನ ದೇಹ ಹೇಗಿದೆ, ಶರೀರ ಹೇಗಿದೆ? ಶುಕ್ರಂ ಅಕಾಯಂ ಅವರ್ಣಂ ಏಸನಾವೀರಂ ಅಬಿಂಧಂ. ಮತ್ತು ಕವಿರ್ಮನೀಷಿ ಪರಿಭೂ ಸ್ವಯಂಭೂ ವ್ಯೌಧಾತ ಮತ್ತು ಶಾಶ್ವತೀಭ್ಯ ಸಮಾಭ್ಯ. ಆ ಪರಮಾತ್ಮ ಕವೀರದೇವ, ಆ ಕವೀರದೇವರು ಮನೀಷಿ ಅಂದರೆ ಸರ್ವಜ್ಞರಾಗಿದ್ದಾರೆ ಮತ್ತು ಅವರು ಎಲ್ಲರಿಗಿಂತ ಮೊದಲ ದೇಹಧಾರಿ. ಪರಿಭೂ ಅಂದರೆ ಆದಿರಾಮ
ಪರಿಭೂ, ಎಲ್ಲಕ್ಕಿಂತ ಮೊದಲ ಪರಮಾತ್ಮ. ಅವನು ಸ್ವಯಂಭೂ ಆಗಿದ್ದಾನೆ. ಅವನ ಶರೀರ ಶುಕ್ರಂ ಅಕಾಯಂ, ತಂದೆ ತಾಯಿಯರ ಸಂಯೋಗದಿಂದಾದ ಶುಕ್ರದಿಂದ ಆದುದಲ್ಲ, ಅದರಿಂದ ಹೊರತಾಗಿದೆ ಮತ್ತು ಏಸನಾವೀರಮಾಗಿದೆ. ಒಂದೊಮ್ಮೆ ಇದರಲ್ಲಿ ಭಗವಂತ ನಿರಾಕಾರನೆಂದು ಸಿದ್ಧವಾಗುವುದಾದರೆ ಈ ಯಜುರ್ವೇದ ಅಧ್ಯಾಯ ಸಂಖ್ಯೆ 40 ಮತ್ತು ಮಂತ್ರ 8ರಲ್ಲಿ ಆಗ ಕೇವಲ ಅಕಾಯಂ ಶಬ್ದವೇ ಸಾಕಾಗಿತ್ತು. ಇದರಲ್ಲಿ ಶುಕ್ರಂ ಅಕಾಯಂ ಬರೆದಿದೆ ಮತ್ತು ಏಸನಾವೀರಂ ಮತ್ತು ನಂತರ ಸ್ವಯಂಭೂ ಸಂಪೂರ್ಣ ಸ್ಪಷ್ಟವಾಗಿ ಕ್ಲಿಯರ್ ಮಾಡಿಡಲಾಗಿದೆ. ಅಂದರೆ ಅವನ ಶರೀರವಿದೆ, ಅದು ನಮ್ಮ ಹಾಗೆ ತಂದೆ ತಾಯಿಯರ ಸಮಾಗಮದಿಂದ ಆದಂತಹ ನಾಡಿಯ ಜೋಡಣೆಯದಲ್ಲ. ಮತ್ತವನು ಸ್ವಯಂಭೂವಾಗಿದ್ದಾನೆ, ಅವನು ಸ್ವಯಂ ಪ್ರಕಟನಾಗುತ್ತಾನೆ. ಈಗ ಸ್ವಯಂಭೂ ಅಂದರೆ ಅವನಿಗೆ ಯಾರೂ ಜನಕರು ಇಲ್ಲ. ಸ್ವಯಂಭುವಿನ ನೇರ ಅರ್ಥ ಇದಾಗಿದೆ. बरम गए जग भेद पुराना, आदि राम का भेद न जाना, राम राम सब जगत बखाने, आदि राम कोई बिरला जाने। अब मैं तुमसे कहूँ चिताई, तेरे देवन की उत्पत्ति भाई, कुछ संक्षेप कहूँ गौराई, सब संशय तुमरे मिट जाई। ज्ञानी सुने सो हृदय लगाई, मूर्ख सुने तो गम ना पाई। ಅಂದರೆ ನಾನೇನು ಜ್ಞಾನ ತಿಳಿಸಲು ಹೊರಟಿದ್ದೇನೆ ಬ್ರಹ್ಮ ವಿಷ್ಣು ಮಹೇಶ್ವರ ಉತ್ಪತ್ತಿ ಬಗ್ಗೆ, ಇದನ್ನು ಯಾರು ಬುದ್ಧಿವಂತರಿರುವರು ಅವರಂತೂ ಸ್ವೀಕರಿಸುವರು. ಅಂದರೆ ನಿಜವಾಗಿಯೂ ಸತ್ಯವಾಗಿದೆ. ಮತ್ತು ಮೂರ್ಖರಾಗಿರುವವರು ಇಷ್ಟು ಪ್ರಮಾಣ ನೋಡಿಯೂ ಒಪ್ಪದಿದ್ದರೆ ಅವರಂತೂ ಮೂರ್ಖರಾಗಿಯೇ ಇರುವರು. ಅವರು ಭಕ್ತಿ ಮಾಡಲು ಯೋಗ್ಯರಲ್ಲ. ज्ञानी सुने सो हृदय लगाई, मूर्ख सुने तो गम ना पाई। माँ अष्टंगी पिता निरंजन, ये जमदारुण वंशन अंजन। पहले कीन निरंजन राई, पीछे से माया उपजाई। माया रूप देख अति शोभा, देव निरंजन तन मन लोभ्या। ಈಗ ಈ ನಿರಂಜನ ಏನಿದ್ದಾನೆ ಇವನು ಜ್ಯೋತಿ ನಿರಂಜನ. ಆದರೆ ಈ ಪದ್ಯ ಭಾಗದಲ್ಲಿ ಆ ಸ್ವರದ ಆಧಾರದಿಂದ ಶಬ್ದಗಳನ್ನು ಅರ್ಧ ತೆಗೆದುಕೊಳ್ಳಲಾಗುತ್ತದೆ. ಇವನು ಜ್ಯೋತಿ ನಿರಂಜನ ಆಗಿದ್ದಾನೆ, ಕಾಲನು ಬ್ರಹ್ಮನಾಗಿದ್ದಾನೆ. पहले कीन निरंजन राई, पीछे से माया उपजाई। माया रूप देख अति शोभा, देव निरंजन तन मन लोभ्या। ಈ ಕಾಲ ಭಗವಂತ ದುರ್ಗೆಯ ಸುಂದರ ರೂಪವನ್ನು ನೋಡಿ ಅವಳ ಮೇಲೆ ಆಸಕ್ತನಾದನು ಮತ್ತು ಇವನು ಅವಳೊಂದಿಗೆ ಅಪರಾಧ ಮಾಡಬಯಸಿದ ಮತ್ತು ದುರ್ಗೆಯೊಡನೆ ಇವನು ದುರ್ವ್ಯವಹಾರ ಮಾಡಲು ಬಯಸಿದ ಸತ್ಯಲೋಕದಲ್ಲಿ. ಆಗ ದುರ್ಗೆಯು ಸೂಕ್ಷ್ಮ ರೂಪ ತಾಳಿ ಇವನ ಹೊಟ್ಟೆಯೊಳಗೆ ಪ್ರವೇಶ ಮಾಡಿದಳು. ಅಲ್ಲಿ ಪರಮೇಶ್ವರ ಕಬೀರ ದೇವರು ಜೋಗಜೀತನ ರೂಪಧಾರಣೆ ಮಾಡಿ ಬಂದು ಅವಳನ್ನು ಹೊಟ್ಟೆಯಿಂದ ಹೊರಗೆ ತೆಗೆದರು, ಈ ದುರ್ಗೆಯನ್ನು ಕಾಲನ ಹೊಟ್ಟೆಯಿಂದ. ನಂತರ ಇವರಿಬ್ಬರನ್ನೂ ಅಲ್ಲಿಂದ 21 ಬ್ರಹ್ಮಾಂಡ ಸಹಿತ 16 ಶಂಖಕೋಶ ದೂರ ಕಳುಹಿಸಿದರು ಸತ್ಯಲೋಕದಿಂದ. पहले कीन निरंजन राई, पीछे से माया उपजाई। माया रूप देख अति शोभा, देव निरंजन तन मन लोभ्या। कामदेव धर्मराय सताए, देवी को तुरंत धर खाए। ಈ ಕಾಲನೊಳಗೆ ವಿಷಯ ಆಸಕ್ತಿ ಪ್ರಬಲವಾಯಿತು ಮತ್ತು ದುರ್ಗೆಯೊಡನೆ ದುಷ್ಕರ್ಮ ಮಾಡಲು ಬಯಸಿದ. ಆಗ ದುರ್ಗೆ ಇವನ ಹೊಟ್ಟೆಯೊಳಗೆ ಹೊರಟು ಹೋದಳು. पेट से देवी करी पुकारा, ए साहेब मेरा करो उभारा। ಪರಮಾತ್ಮ ಹೇಳ್ತಾರೆ, टेर सुनी तब ता हम आए, अष्टंगी को बंद छुड़वाए। सतलोक में कीना दुराचारी, काल निरंजन दीना नकारी। माया समेत दिया भगाई, 16 शंख कोस दूरी पर आई। अष्टंगी और काल अब दोई, मंद कर्म से गए बिगोई। धर्मराय को हिकमत कीना, नख रेखा से भग कर लीना। धर्मराय ने भोग विलासा, माया को रही तब आशा। ಈಗ ಕಾಲ ಮತ್ತು ದುರ್ಗೆ ಸಂಯೋಗ ನಡೆಸಿದರು, ಪತಿ ಪತ್ನಿ ವ್ಯವಹಾರ ಮಾಡಿದರು. ಆ ವಿಷಯದಲ್ಲಿ ಪರಮಾತ್ಮ ಹೇಳ್ತಾರೆ,
धर्मराय की न्या भोग बिलासा माया को रही तब आशा। ಈ ದುರ್ಗೆ ಪ್ರೆಗ್ನೆಂಟ್ ಆದಳು. 3 पुत्र अष्टंगी जाए ब्रह्मा विष्णु शिव नाम धराए। ಪುಣ್ಯಾತ್ಮರೇ, ಈಗ ಪರಮಾತ್ಮನನ್ನು ಗುರುತಿಸುವುದು ಖಂಡಿತವಾಗಿಯೂ ಸುಲಭವಾಯಿತು. ಇಂದಿನ ತನಕ ನಮಗೆ ಇದನ್ನು ಹೇಳುವವರು ಯಾರೂ ಇರಲಿಲ್ಲ. ಅಂದರೆ ಬ್ರಹ್ಮ ವಿಷ್ಣು ಮಹೇಶರ ತಂದೆ ತಾಯಿ ಯಾರು? ಮತ್ತು ಇಲ್ಲಿ ಪರಮೇಶ್ವರನು ಈ ಬ್ರಹ್ಮ ವಿಷ್ಣು ಮಹೇಶರ ತಂದೆ ತಾಯಿ ಮಾತ್ರವಲ್ಲದೆ ಅವರ ತಂದೆ ತಾಯಿ ಬಗ್ಗೆನೂ ಉಲ್ಲೇಖ ಮಾಡಿ ನಮಗೆ ತಿಳಿಸಿದರು. ಆ ಜ್ಞಾನವನ್ನು ನಮಗೆ ತಿಳಿಸಿದರು. ಏಕೆಂದರೆ ಅವರು ಎಲ್ಲರ ಜನಕರಾಗಿದ್ದಾರೆ. ಅವರು ಕಬೀರ ದೇವರಾಗಿದ್ದಾರೆ. ಅವರು ಧಾಣಕ ಕಬೀರರು, ನೇಕಾರ ಕಬೀರರು ಬನಾರಸ್ನಲ್ಲಿ ಬಂದಿದ್ದರು. ಅವರು ಪೂರ್ಣ ಪರಮಾತ್ಮರು. ಇದಂತೂ ಎಷ್ಟು ನಿರ್ಮಲ ಜ್ಞಾನ! 600 ವರ್ಷಗಳ ಮೊದಲು ಈ ಜ್ಞಾನ ಹೇಳಿದ್ದರು. ಯಾರಾದರೂ ಇದನ್ನು ಯೋಚಿಸ್ತಿರಬಹುದು. ರಾಮಪಾಲನು ತಾನೇ ಶಕ್ಷಿಸಿ ಹೇಳುತ್ತಿರಬಹುದು. ತಮಗೆ ಕಬೀರ ಸಾಗರದಲ್ಲಿ ತೋರಿಸ್ತೇನೆ. ಇದನ್ನು ನೋಡಿರಂತೆ ಇದು ಪವಿತ್ರ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿ ಕಬೀರ ಸಾಗರ, ಕಬೀರ ವಾಣಿ. ಈಗ ನೋಡಿರಂತೆ ಕಬೀರ ಸಾಗರ ಸಂಪೂರ್ಣ 11 ಭಾಗಗಳು. ಖೇಮರಾಜ್ ಶ್ರೀ ಕೃಷ್ಣದಾಸ ಪ್ರಕಾಶನ, ಬೊಂಬಾಯಿ. ಕಬೀರ ಸಾಗರ, ಕಬೀರ ಪಂಥಿ ಭಾರತ್ ಪಥಿಕ್, ಸ್ವಾಮಿ ಯುಗಲಾನಂದ ಬಿಹಾರಿ ಮೂಲಕ ಪರಿಷ್ಕೃತ. ಮುದ್ರಕರು ಹಾಗೂ ಪ್ರಕಾಶಕರು ಖೇಮರಾಜ್ ಶ್ರೀ ಕೃಷ್ಣದಾಸ್, ಅಧ್ಯಕ್ಷರು ಶ್ರೀ ವೆಂಕಟೇಶ್ವರ ಪ್ರೆಸ್, ಖೇಮರಾಜ್ ಶ್ರೀ ಕೃಷ್ಣದಾಸ್ ಮಾರ್ಗ, ಬೊಂಬಾಯಿ. ಇಷ್ಟಿಷ್ಟು. ಈಗ ನೋಡಬೇಕು ಇದರ ಬೋಧಸಾಗರದಲ್ಲಿ, ಜ್ಞಾನಬೋಧದ ಒಳಗೆ ಬೋಧಸಾಗರದಲ್ಲಿ. ಇದಾಗಿದೆ ಜ್ಞಾನಬೋಧ್. ಮತ್ತು ಇದು ಬೋಧಸಾಗರದಲ್ಲಿ 21ನೇ ಪುಟ. 21ನೇ ಪುಟಕ್ಕೆ ಬರೋಣ. धर्मदास ये जग बोराना कोई न जाने पद निर्वाणा, यही कारण मैं कथा पसारा जग से कहिए वो राम नियारा। ಇದು ತಪ್ಪಾಗಿ ಮಿಸ್ಪ್ರಿಂಟ್ ಆಗಿದೆ, ನಾಮ್ ನಿಯಾರ. यही ज्ञान जग जीव सुनावो सब जीवों का भरम नसाओ, अब मैं तुमसे कहूँ चिताई तेरे देवन की उत्पत्ति भाई, कुछ संक्षेप कहूँ गहुराई सब संशय तुमरे मिट जाई, बरम गए जग भेद पुराना आदि राम का भेद न जाना। ಇದು ರಾಮ್ ಆಗಿದೆ, ನಾಮ್ ಅಲ್ಲ. राम राम सब जगत बखाने आदि राम कोई बिरला जाने, ज्ञानी सुने सो हृदय लगाई मूर्ख सुने तो गम ना पाई, राजा राम को सब जग जाने तुमसे ताको भेद बखाने। ಹೇಳ್ತಾರೆ ಇವರು ರಾಜಾರಾಮನನ್ನೇ ಸುಪ್ರೀಂ ಗಾಡ್ ಎಂದು ನಂಬುತ್ತಾರೆ. अब ज्ञानी सुने सो हृदय लगाई ही मूर्ख सुने तो गम ना पाई। ಈಗ ಹೇಳ್ತೇನೆ ಅವರ ಬಗ್ಗೆ. माँ अष्टंगी पिता निरंजन ये जम दारुण वंशन अंजन, पहले कीन निरंजन राई पीछे से माया उपजाई, माया रूप देख अति शोभा देव निरंजन तन मन लोभा, कामदेव धर्म राय सताए देवी को तुरंत धर खाए, पेट से देवी करी पुकारी हे साहेब मोहे करो उभारी, टेर सुनो सतगुरुता आए अष्टंगी को बंद छुड़वाए। ಈಗ ಇವರು ಸಂಶೋಧಕರಾಗಿದ್ದರು ಕಬೀರ ಪಂಥಿಯದು. ಇವರು ಇಲ್ಲಿ ಏಕೆಂದರೆ ಇವರು ಕಬೀರ್ ಸಾಹೇಬರನ್ನು ಗಾಡ್ ಎಂದು ಒಪ್ತಿರಲಿಲ್ಲ. ಇವರು ಇಲ್ಲಿ ಮಾಡಿದ್ದಾರೆ टेर सुनी तहाँ हम आए, हम तहाँ आए, ಇದು ಸದ್ಗುರು ಬರೆದರು. ಇವರು तहाँ हम आए और अष्टंगी को बंद छुड़वाए। ಈಗ 22ನೇ ಪುಟದಲ್ಲಿ ಜ್ಞಾನಬೋಧ್. धर्मराय को हिकमत कीन्या नखरेखा से भग कर लीन्या, ದುರ್ಗೆಗೆ ಮೊದಲು ಸ್ತ್ರೀಯ ಯೋನಿ ಇರಲಿಲ್ಲ. धर्मराय करे भोग विलासा माया को रही तब आशा, 3 पुत्र अष्टंगी जाए ब्रह्मा विष्णु शिव नाम धराए, 3 देव और
ये विस्तार चलावे इनमें ये जग धोखा खावे। ಹೇಳ್ತಾರೆ, ಈ ಕಾಲನ 3 ಪುತ್ರರು ಗುಣವಿಸ್ತಾರವನ್ನು ನಡೆಸುತ್ತಿದ್ದಾರೆ. ಈ ಇಡೀ ಪ್ರಪಂಚ ಇವರನ್ನೇ ಭಗವಂತನೆಂದು ತಿಳಿದು ಮತ್ತಿಲ್ಲಿ ಮೋಸ ಹೋಗುತ್ತಿದ್ದಾರೆ, ಇವರನ್ನು ಪೂರ್ಣ ಪರಮಾತ್ಮನೆಂದು ತಿಳಿದು. ಪುರುಷ ಅಂದರೆ ಪೂರ್ಣ ಪರಮಾತ್ಮನ ಮಾಹಿತಿಯನ್ನು ಹೇಗೆ ಪ್ರಾಪ್ತಿಸುವುದು? ಕಾಲ ನಿರಂಜನ್ ಜಗ್ ಬರ್ಮಾವೆ ಪುರುಷ ಗಮ ಕೈಸೆ ಕೊಯ್ ಪಾವೆ ಕಾಲ ನಿರಂಜನ್ ಜಗ್ ಬರ್ಮಾವೆ ತೀನ ಲೋಕ ಅಪಣೆ ಸುತ ದೀನ್ಯ ಸೊನ್ನ ನಿರಂಜನ ಬಾಸಾಲಿನ್ಯ. ಹೇಳ್ತಾರೆ, ತನ್ನ 3 ಪುತ್ರರಿಗೆ ಈ 3 ಲೋಕ ಇವುಗಳ ಮೇಲೆ ಈ ಕಾಲನು ತನ್ನ ಆಹಾರ ಉತ್ಪಾದಿಸುತ್ತಿದ್ದಾನೆ. ಪೃಥ್ವಿಲೋಕ, ಸ್ವರ್ಗಲೋಕ ಮತ್ತು ಪಾತಾಳಲೋಕ. ಈ 3 ಲೋಕಗಳ ತನ್ನ ಪುತ್ರರಿಗೆ ಅಧಿಕಾರ ವಹಿಸಿಕೊಟ್ಟನು. 3 ಲೋಕಗಳ ಮಂತ್ರಿ ಮಾಡಿದನು. ರಜೋಗುಣ ವಿಭಾಗಕ್ಕೆ ಬ್ರಹ್ಮ, ಸತೋಗುಣ ವಿಭಾಗಕ್ಕೆ ವಿಷ್ಣು, ತಮೋಗುಣ ವಿಭಾಗಕ್ಕೆ ಶಂಕರ. ಇವರು ನಮ್ಮನ್ನಿಲ್ಲಿ ಸೃಷ್ಟಿಸುತ್ತಾರೆ, ಬಂಧಿಸಿಟ್ಟಿರುತ್ತಾರೆ ಮತ್ತು ಸಂಹಾರ ಮಾಡಿ ತಮ್ಮ ತಂದೆ ಕಾಲನ ಬಳಿ ಕಳುಹಿಸುತ್ತಾರೆ. तीन लोक अपने सुत दीन्या सोन निरंजन बसालीन्या अलख निरंजन सोन ठिकाना ब्रह्मा विष्णु शिव भेद न जाना। तीन देव सो उसको धावे निरंजन का वो पार न पावे अलख निरंजन बड़ा बटपारा तीन लोक जीव कीन आहारा। ಅಲಖ್ ನಿರಂಜನ್ ಈ ಕಾಲನೇನಿದ್ದಾನೆ ಬಡಾ ಬಟ್ಪಾರ ಅಂದರೆ ಮೋಸಗಾರನಾಗಿದ್ದಾನೆ. ಬಲೆಯನ್ನು ಬೀಸುತ್ತಾನೆ, 3 ಲೋಕದ ಜೀವಿಗಳನ್ನು ತಿನ್ನುತ್ತಾನೆ. ಬ್ರಹ್ಮ ವಿಷ್ಣು ಶಿವ ನಹಿ ಬಚಾಯೆ ಸಕಲ ಖಾಯೆ ಪುನ ಧೂರ್ ಉಡಾಯೆ. ಹೇಳ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರನ್ನು ತಿನ್ನುವನು, ತನ್ನ ಪುತ್ರರನ್ನು ಕೊಲ್ಲುವನು. ಇವನು ಯಾರನ್ನು ಬಿಡದೆ ತಿನ್ನುವನು. ತಿನ್ಕೆ ಸುತ ಹೈ ತಿನ್ನೋ ದೇವಾ ಯೆ ಅಂಧರ್ ಜೀವ ಕರ್ತ ಹೈ ಸೇವಾ. ಈ 3 ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ ಇವರು ದುರ್ಗೆ ಮತ್ತು ಕಾಲನ ಪುತ್ರರಾಗಿದ್ದಾರೆ ಮತ್ತು ಈ ಜ್ಞಾನಹೀನ ಜೀವಾತ್ಮಗಳು ಇವರದೇ ಪೂಜೆಯಲ್ಲಿ ತೊಡಗಿರುತ್ತಾರೆ. ಅಕಾಲ ಪುರುಷ ಕಾಹು ನಹಿ ಚೀನ್ಯಾ ಕಾಲ ಪಾಯ ಸಭಿ ಗಲೀನ್ಯಾ ऐसा राम सकल जग जाने आदि ब्रह्म को ना पहचाने। तीनों देव असुर अवतारा ताको भजे सकल संसारा। तीन गुणों का ये विस्तारा धर्मदास में कहूं पुकारा. ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವನದೇ ಈ ಎಲ್ಲ ಆಟ ನಡೆಯುತ್ತಿದೆ 3 ಲೋಕಗಳಲ್ಲಿ. ಗುಣ ತೀನೋ ಕಿ ಭಕ್ತಿ ಮೇ. ಓಯ್ ಹೇ ಭಗವಂತ, ಇಲ್ಲಿ ಹೇಳ್ತಾರೆ ಗುಣ್ತೀನೋ ಕಿ ಭಕ್ತಿ ಮೇ. ಈ ಕೋಡ್ ವರ್ಡ್ ಅನ್ನು ಗೀತೆಯಲ್ಲಿ ನೋಡಿ, 7ನೇ ಅಧ್ಯಾಯದ 12ರಿಂದ 15ರವರೆಗೆ ಇದೇ ಕೋಡ್ ವರ್ಡ್ ಇದೆ. ಗುಣ ತೀನೋ ಕಿ ಭಕ್ತಿ ಮೇ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವನ ಭಕ್ತಿಯಲ್ಲಿ ಯೋ ಭೂಲ್ ಪಡೋ ಸಂಸಾರೆ ಕಹ ಕಬೀರ್ ನಿಜ ನಾಮ ಬಿನ್ ಕೈಸೆ ಉತರೆ ಪಾರು. ಪುಣ್ಯಾತ್ಮರೇ, ಒಂದೊಮ್ಮೆ ಪರಮಾತ್ಮ 600 ವರ್ಷಗಳ ಮೊದಲು ಬರದೇ ಇದ್ದಿದ್ರೆ ಮತ್ತು ಆ ಲೀಲೆಗಳನ್ನು ಮಾಡದೇ ಇದ್ದಿದ್ರೆ ಯಾವುದನ್ನು ಭಗವಂತ ಮಾಡಿದ್ದರೂ ಆಗ ನಾವು ಪರಮಾತ್ಮನನ್ನು ಎಂದಿಗೂ ಗುರುತಿಸಲು ಆಗ್ತಿರಲಿಲ್ಲ. ಇಂದು 4ನೇ ಯುಗ ಬಂದಿದೆ ಮತ್ತು 3 ಯುಗಗಳಲ್ಲಿ ಅಂದರೆ ಅದು ಸ್ವಲ್ಪ ಸಮಯವೇನೂ ಅಲ್ಲ, 43,20,000 ವರ್ಷಗಳಿರುತ್ತವೆ. ಈಗ 43 ವರ್ಷಗಳಲ್ಲಿ ಸರಿಸುಮಾರು 40 ಲಕ್ಷ ವರ್ಷಗಳು ಕಳೆದಿವೆ. 40 ಲಕ್ಷ ವರ್ಷಗಳ ಬಗ್ಗೆ ಅಂತೂ ಈ ಚತುರ್ಯುಗದಲ್ಲಿ ಇಂದಿನ ತನಕ ಯಾರಿಗೂ ಕೂಡ ಏನೇನೂ ಗೊತ್ತಿಲ್ಲ. ಕೇವಲ ಆ ಮಹಾಪುರುಷರನ್ನು ಬಿಟ್ಟು ಯಾರಿಗೆ ಭಗವಂತ ಡೈರೆಕ್ಟ್ ಬಂದು ಸಿಕ್ಕಿದ್ದರು ಮತ್ತವರಿಗೆ ತಮ್ಮ ಮಹಿಮೆಯಿಂದ ಪರಿಚಿತಗೊಳಿಸಿದರು. ಹಾಗೇನೆ ಇಂದು ಈ ದಾಸನ ಮೇಲೆ ದಯ ಮಾಡಿದ್ದಾರೆ, ಹಾಗೂ ನಿಮ್ಮ ಮೇಲೆ ಕೂಡ. ಪುಣ್ಯ ಆತ್ಮಗಳಿಗೆ ಈ ಖಜಾನೆ ಸಿಕ್ಕಿದೆ. ಈಗ 600 ವರ್ಷಗಳ ಮೊದಲು ಮಾಲೀಕನು ಇದೆಲ್ಲ ಬರೆದು ತಿಳಿಸಿ ಹೋಗಿದ್ದರು. ಇಂದು ಎಲ್ಲ ಗ್ರಂಥಗಳು ಪ್ರಮಾಣ ನೀಡುತ್ತವೆ. ಈಗ ತಮಗೆ ತೋರಿಸುತ್ತೇವೆ ಶಿವಪುರಾಣದಲ್ಲಿ ಯಾವುದನ್ನು ಪರಮಾತ್ಮ 600 ವರ್ಷಗಳ ಮೊದಲೇ ಹೇಳಿದ್ದರೋ ಮತ್ತು ಈ ಪುರಾಣ 5500 ವರ್ಷಗಳ ಮೊದಲೇ ಬರೆಯಲಾಗಿತ್ತು. ಮತ್ತು ಪುಣ್ಯಾತ್ಮರೇ, ಇಂದಿನ ತನಕ ಪವಿತ್ರ ಹಿಂದೂ ಧರ್ಮದ ಅನುಯಾಯಿಗಳಿಗೆ ಈ ಅಜ್ಞಾನಿ ಗುರು ಬ್ರಾಹ್ಮಣರು ಈ ಸಿಲೆಬಸ್ ಅನ್ನು ತಿಳಿದುಕೊಳ್ಳಲಿಲ್ಲ. ನಮ್ಮದು ಯಾವ ಸಬ್ಜೆಕ್ಟ್ ಆಗಿತ್ತು ಅದನ್ನೂ ತಿಳಿದುಕೊಳ್ಳಲಿಲ್ಲ. ಇದು ನಮ್ಮ ಸಿಲೆಬಸ್ ಆಗಿದೆ. ಈ ಪುರಾಣ, ಗೀತೆ ಮತ್ತು ಈ ವೇದಗಳು ಇವುಗಳ ವಿಷಯದಲ್ಲಿ ಇವರು ತಿಳಿದುಕೊಂಡಿರಲಿಲ್ಲ. ಹಾಗಾಗಿ ಈ ಟೀಚರ್ ಸರಿ ಇರಲಿಲ್ಲ. ಇವರು ನಮ್ಮ ಜೀವನ ವ್ಯರ್ಥಗೊಳಿಸಿದರು. ಪರವಾಗಿಲ್ಲ, ಏನಾಯಿತು ಅದು ಆಗಿ ಹೋಯಿತು. परमात्मा कहते हैं पाछा गई सो जान दे और ले रहती न राख उल्टी ला चढ़ाइयो करो अपोठी चाक.
ಹಳಿಯಿಂದ ಕೆಳಗೆ ಗಾಡಿ ಹೊರಟು ಹೋದರೆ ಮತ್ತೆ ಅದನ್ನು ಹಳಿಯ ಮೇಲೆ ಒಯ್ದು ಓಡಿಸಬೇಕು ಮತ್ತು ಹಾಕಿ 4ನೇ ಗೇರ್. ಈಗ ನೋಡಿ ಶಿವಪುರಾಣ. समझा है तो सिर दर पाओ बहुर नीरे सदाओ. ಇದು ಸಂಕ್ಷಿಪ್ತ ಶಿವಪುರಾಣವಾಗಿದೆ. ಗೀತಾ ಪ್ರೆಸ್, ಗೋರಖಪುರದಿಂದ ಪ್ರಕಾಶಿತವಾಗಿದೆ. ಇದರ ಸಂಪಾದಕರು ಯಾರಾಗಿದ್ದಾರೆ? ಹನುಮಾನ್ ಪ್ರಸಾದ್ ಪೋದಾರ್. ಪ್ರಕಾಶಕರು ಹಾಗೂ ಮುದ್ರಕರಾಗಿದ್ದಾರೆ ಗೀತಾ ಪ್ರೆಸ್, ಗೋರಖಪುರ, ಗೋವಿಂದ ಭವನ್ ಕಾರ್ಯಾಲಯ, ಕೋಲ್ಕತ್ತಾದ ಸಂಸ್ಥಾನ. ಈಗ ಇಲ್ಲಿಂದ ಆರಂಭಿಸುತ್ತೇವೆ. ಇದು ರುದ್ರ ಸಂಹಿತೆ, ಶಿವಪುರಾಣ. ಈಗ ಪುಟ ಸಂಖ್ಯೆ 98ರಿಂದ ನಾವು ತೆಗೆದುಕೊಳ್ಳುತ್ತೇವೆ ಕೆಳಗಿನಿಂದ. ಈ ಅಧ್ಯಾಯ 5 ಮುಕ್ತಾಯವಾಯಿತು. ರುದ್ರ ಸಂಹಿತೆಯದು. ತನ್ನ ಪುತ್ರ ನಾರದನ ಈ ಮಾತನ್ನು ಕೇಳಿ ಲೋಕಪಿತಾಮಹ ಬ್ರಹ್ಮ ಅಲ್ಲಿ ಈ ಪ್ರಕಾರ ಹೇಳಿದರು. ಈಗ 99ನೇ ಪುಟದಲ್ಲಿ ರುದ್ರ ಸಂಹಿತೆ 6ನೇ ಅಧ್ಯಾಯ. ಬ್ರಹ್ಮನು ಹೇಳಿದ, ಬ್ರಾಹ್ಮಣ, ದೇವಶಿರೋಮಣಿ, ನೀನು ಸದಾ ಸಮಸ್ತ ಜಗತ್ತಿನ ಉಪಕಾರದಲ್ಲಿಯೇ ತೊಡಗಿದ್ದಿರುವೆ. ನೀನು ಜನರ ಹಿತದ ಕಾಮನೆಯಿಂದ ಈ ಬಹಳ ಉತ್ತಮವಾದ ಪ್ರಶ್ನೆಯನ್ನು ಮಾಡಿರುವೆ. ಸಮಸ್ತ ಚರಾಚರ ಜಗತ್ತು ನಾಶವಾಗಿದ್ದಾಗ ಎಲ್ಲೆಡೆ ಕೇವಲ ಅಂಧಕಾರವೇ ಅಂಧಕಾರವಾಗಿತ್ತು. ಸೂರ್ಯಚಂದ್ರರು ಇರಲಿಲ್ಲ. ಅಸಂಖ್ಯ ಗ್ರಹ ನಕ್ಷತ್ರಗಳ ವಿಷಯ ಗೊತ್ತಿರಲಿಲ್ಲ. ಹಗಲು ರಾತ್ರಿ ಎಂಬುದು ಇರಲಿಲ್ಲ. ಆ ಸಮಯದಲ್ಲಿ ತತ್ ಸದ್ ಭ್ರಮ್, ಈ ಶ್ರುತಿಯಲ್ಲಿ ಕೇಳಿಬರುವ ಸತ್ ಎಂಬುದು ಏಕಮಾತ್ರ ಶೇಷವಾಗಿತ್ತು. ಹೈ ಹೈ. ಈ ಓಂ ತತ್ ಸತ್ನಲ್ಲಿ ಈ ಸತ್ ಎಂಬುದು ಪೂರ್ಣ ಪರಮಾತ್ಮ, ಪರಮಕ್ಷರ ಬ್ರಹ್ಮನ ಸಂಕೇತವಾಗಿದೆ. ಈಗ ನಂತರ ಏನು ಹೇಳ್ತಾರೆ 100ನೇ ಪುಟದಲ್ಲಿ? ಈ ಪರಬ್ರಹ್ಮನ ವಿಷಯದಲ್ಲಿ ಈಗ ನೋಡಿ, ಇವರು ಎಲ್ಲಿಂದ ಪ್ರಾರಂಭಿಸ್ತಾರೆ? ಈ ಕಾಲನಿಗೆ ಪರಬ್ರಹ್ಮ ಹೇಳುತ್ತಿದ್ದಾರೆ ಬ್ರಹ್ಮ. ಆ ಪರಬ್ರಹ್ಮನ ವಿಷಯದಲ್ಲಿ ಜ್ಞಾನ ಮತ್ತು ಅಜ್ಞಾನದಿಂದ ಯುಕ್ತ ಪೂರ್ಣ ಉಕ್ತಿಗಳ ಮೂಲಕ ಈ ಪ್ರಕಾರ, ಅಂದರೆ ಸ್ವಲ್ಪ ಸತ್ಯ ಸ್ವಲ್ಪ ಸುಳ್ಳು, ಜ್ಞಾನ ಮತ್ತು ಅಜ್ಞಾನ, ಸತ್ಯ ಸುಳ್ಳು, ಪೂರ್ಣ ಉಕ್ತಿಗಳ ಮೂಲಕ ಈ ಪ್ರಕಾರ ವಿಕಲ್ಪ ಮಾಡಲಾಗುತ್ತದೆ. ಅವನು ಕೆಲವು ಸಮಯದ ಬಳಿಕ ದ್ವಿತೀಯ ಇಚ್ಛೆಯನ್ನು ಪ್ರಕಟಿಸಿದನು. ಅವನ ಒಳಗೆ ಒಂದರಿಂದ ಅನೇಕನಾಗುವ ಸಂಕಲ್ಪ ಉಂಟಾಯಿತು. ಆಗ ಆ ನಿರಾಕಾರ ಪರಮಾತ್ಮನು ತನ್ನ ಲೀಲಾಶಕ್ತಿಯಿಂದ ತನಗಾಗಿ ಮೂರ್ತಿಯ ಆಕಾರದ ಕಲ್ಪನೆ ಮಾಡಿದನು. ಅದಕ್ಕಾಗಿ ಇವರು ನಿರಾಕಾರನನ್ನು ನಂಬುತ್ತಾರೆ, ಕಾಲನನ್ನು, ಮತ್ತು ಹೇಳುತ್ತಾರೆ ಅವನು ನಂತರ ಆಕಾರನಾದನು. ಆಕಾರನಾದರೆ ಯಾರಾದ? ಆ ಮೂರ್ತಿರಹಿತ ಪರಂಬ್ರಹ್ಮನಾಗಿದ್ದಾನೆ. ಅವನ ಮೂರ್ತಿಯೇ ಭಗವಂತ ಸದಾಶಿವನಾಗಿದ್ದಾನೆ. ಈಗ ಶಿವ, ಈ ಕಾಲನು, ಶಿವರೂಪ ಧರಿಸಿ ಬಂದ ಈ ಕಾಲನು. ಅರ್ವಾಚೀನ ಮತ್ತು ಪ್ರಾಚೀನ ವಿದ್ವಾಂಸರು ಅವನನ್ನೇ ಈಶ್ವರನೆಂದು ಹೇಳುವರು. ಆ ಸಮಯದಲ್ಲಿ ಒಬ್ಬಂಟಿಗನಾಗಿದ್ದು ಸ್ವೇಚ್ಛಾನುಸಾರ ವಿಹಾರ ಮಾಡುವ ಆ ಸದಾಶಿವನು ತನ್ನ ವಿಗ್ರಹವೆಂದರೆ ಶರೀರದಿಂದ ಸ್ವತಃ ಒಂದು ಸ್ವರೂಪಭೂತ ಶಕ್ತಿಯನ್ನು ಸೃಷ್ಟಿಸಿದನು. ಯಾರು ಅವನ ಶ್ರೀ ಅಂಗದಿಂದ ಎಂದಿಗೂ ಬೇರೆಯಾಗದೆ ಇರುವಂಥವಳು. ಈಗ ಇಲ್ಲಿ ಅಂಗ ಅಂದರೆ ಶರೀರವಾಗುತ್ತದೆ. ಈಗ ಹೇಗೆ ವೇದಗಳಲ್ಲಿ ಅಂಗ, ಅಂಗ್, ಅಂಗೀಶ್ವರ, ಅಂಗೀರಹ, ಹಾಗೆ ಆ ಶರೀರ ಪರಮಾತ್ಮನ ವಿಷಯದಲ್ಲಿ ಮಾಹಿತಿ ಇದೆ. ಅವಳು ಅವನ ಶ್ರೀ ಅಂಗದಿಂದ, ಶರೀರದಿಂದ ಎಂದಿಗೂ ಬೇರ್ಪಡದಂಥವಳಾಗಿದ್ದಾಳೆ. ಈಗ ಏನು ನಡೆಯಿತೆಂದರೆ, ದುರ್ಗೆ ಕಾಲನ ಹೊಟ್ಟೆಯೊಳಗೆ ಹೊರಟು ಹೋದಳು. ಈಗ ಇದನ್ನು ಪರಮಾತ್ಮ ಕಬೀರರಿಂದ ಕೇಳಿದ್ದ ಈ ಜ್ಞಾನ, ಆದರೆ ಸತ್ಯವಲ್ಲವೆಂದು ತಿಳಿದು ಸ್ವಲ್ಪ ಅದರ ಜ್ಞಾನ, ಸ್ವಲ್ಪ ತನ್ನ ಜ್ಞಾನವನ್ನು, ಅಂದರೆ ಈ ಬ್ರಹ್ಮ ಕೂಡಿಸಿಕೊಂಡಿದ್ದನ್ನು ಹೇಳಿದ್ದಾನೆ. ಅವಳು ಅವರ ತನ್ನ ಶ್ರೀ ಅಂಗದಿಂದ ಎಂದಿಗೂ ಬೇರ್ಪಡುವಂಥಳಾಗಿರಲಿಲ್ಲ. ಆ ಪರಾಶಕ್ತಿಯನ್ನು ಪ್ರಧಾನ, ಪ್ರಕೃತಿ, ಗುಣವತಿ, ಮಾಯೆ, ಬುದ್ಧಿತತ್ವದ ಜನನಿ ಹಾಗೂ ವಿಕಾರರಹಿತಳೆಂದು ಹೇಳಲಾಗಿದೆ. ಇವರೇನು ಹೇಳುತ್ತಿದ್ದಾರೆ? ಆ ಸಮಯದಲ್ಲಿ ಏಕಾಂಗಿಯಾಗಿದ್ದು ಸ್ವೇಚ್ಛಾನುಸಾರ ವಿಹಾರ ಮಾಡುವಂಥ ಆ ಸದಾಶಿವನು ತನ್ನ ವಿಗ್ರಹ, ಅಂದರೆ ಶರೀರದಿಂದ ಸ್ವತಃ ಒಂದು ಸ್ವರೂಪಭೂತ ಶಕ್ತಿಯನ್ನು ಸೃಷ್ಟಿಸಿದನು. ಆಗ ತನ್ನ ಶರೀರದಿಂದ ಒಬ್ಬ ದುರ್ಗೆಯನ್ನು ಹೊರತೆಗೆದ. ಅವಳು ಅವನ ತನ್ನ ಶ್ರೀ ಅಂಗದಿಂದ, ಅಂದರೆ ಶರೀರದಿಂದ ಎಂದಿಗೂ ಬೇರ್ಪಡುವಂಥವಳು ಆಗಿರಲಿಲ್ಲ. ಈಗ ಆ ದುರ್ಗೆಯನ್ನು, ಅಂದರೆ ದುರ್ಗೆ ಸಿದ್ಧವಾಗುತ್ತಾಳೆ. ಇಲ್ಲಿ ಅವಳ ಎಲ್ಲ ವಿಶ್ಲೇಷಣೆಯನ್ನು ಹೇಳಲಾಗಿದೆ. ಆ ಪರಾಶಕ್ತಿಯನ್ನು ಪ್ರಧಾನ, ಪ್ರಕೃತಿ, ಗುಣವತಿ, ಮಾಯೆ, ಇದನ್ನು ಗಮನದಲ್ಲಿಡಬೇಕು. ಅಂದರೆ ಪ್ರಧಾನ ಮತ್ತು ಪ್ರಕೃತಿ ಎಂದು ದುರ್ಗೆಗೆ ಹೇಳಲಾಗುತ್ತದೆ. ಇದು ಗೀತೆಯಲ್ಲಿ ಉಪಯೋಗಕ್ಕೆ ಬರುವುದು ತಮಗೆ. ಮತ್ತು ಅದೇ ಶಕ್ತಿಯು ಅಂಬಿಕಾ ಎಂದು ಕರೆಯಲ್ಪಡುತ್ತಾಳೆ. ಅವಳನ್ನೇ ಪ್ರಕೃತಿ, ಪುನಃ ಇದು ಬರೆಯಲಾಗಿದೆ ಪ್ರಕೃತಿ ಎಂದು ದುರ್ಗೆಗೆ ಹೇಳುತ್ತಾರೆ. ಸರ್ವೇಶ್ವರಿ, ತ್ರಿದೇವ ಜನನಿ, 3 ದೇವತೆಗಳ ತಾಯಿ, ಜನನಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಜನನಿ, ನಿತ್ಯೆ ಮತ್ತು ಮೂಲ ಕಾರಣ ಎಂದು ಹೇಳುತ್ತಾರೆ. ಸದಾಶಿವನ ಮೂಲಕ ಪ್ರಕಟಗೊಂಡ ಆ ಶಕ್ತಿಗೆ 8 ಭುಜಗಳು ಇವೆ.
ಹೀಗೆ ಸದಾಶಿವನ ಅಂದರೆ ಈ ಕಾಲನ ಹೊಟ್ಟೆಯಿಂದ ಹೊರಗೆ ಬಂದಳು. ಪರಮಾತ್ಮನು ಹೊರಗೆ ತೆಗೆದಿದ್ದರು. ಇವನು ನುಂಗಿದ್ದ ಇವನ ಹೊಟ್ಟೆಯೊಳಗೆ ಪ್ರವೇಶಿಸಿದ್ದಳು ತನ್ನ ಮಾನವನ್ನು ಕಾಪಾಡಿಕೊಳ್ಳಲು. ಮತ್ತು ಅವಳಿಗೆ 8 ಭುಜಗಳಿವೆ. ಕ್ಲಿಯರ್ ಆಯಿತು. ಇವಳು ದುರ್ಗೆ. ಅನೇಕ ಪ್ರಕಾರದ ಆಭೂಷಣಗಳು ಅವಳ ಶ್ರೀ ಅಂಗಗಳ ಶೋಭೆಯನ್ನು ಹೆಚ್ಚಿಸಿವೆ. ಅವಳ ಶರೀರದ್ದು. ಆ ದೇವಿಯು ನಾನಾ ಪ್ರಕಾರದ ಗತಿಗಳಿಂದ ಸಂಪನ್ನಳು ಆಗಿರುವಳು ಮತ್ತು ಅನೇಕ ಪ್ರಕಾರದ ಅಸ್ತ್ರಶಸ್ತ್ರಗಳನ್ನು ಧರಿಸಿರುವವಳಾಗಿರುವಳು. ಸ್ಪಷ್ಟವಾಯ್ತಾನೆ? ಏಕಾಕಿನಿಯಾಗಿದ್ದರೂ ಆ ಮಾಯೆ ಸಂಯೋಗವಶಾತ್ ಅನೇಕಳು ಆಗುತ್ತಾಳೆ. ಅವರು ಆ ಸದಾಶಿವನೇನಿದ್ದಾನೆ ಅವನನ್ನು ಪರಮಪುರುಷ, ಈಶ್ವರ, ಶಿವ, ಶಂಭು ಮತ್ತು ಮಹೇಶ್ವರ ಎಂದು ಹೇಳುತ್ತಾರೆ. ಈಗ ಬ್ರಹ್ಮ ಹೇಳುತ್ತಿದ್ದಾನೆ, ಕಾಲನ ಮಹಿಮೆಯನ್ನು ಹೊಗಳುತ್ತಿದ್ದಾನೆ. ನಂತರ ಏನು ಹೇಳ್ತಾರೆ? ಈಗ ಕಾಲನ ಬಗ್ಗೆ ಹೇಳುತ್ತಿದ್ದಾರೆ ಈ ಬ್ರಹ್ಮನ ಬಗ್ಗೆ. ಅವನು ತನ್ನ ಸರ್ವ ಅಂಗಗಳಿಗೆ ಭಸ್ಮವನ್ನು ಲೇಪಿಸಿಕೊಂಡಿರುತ್ತಾನೆ. ಆ ಕಾಲರೂಪಿ ಬ್ರಹ್ಮನು. ಇವನನ್ನು ಸದಾಶಿವ ಹೇಳಿ, ಬೇಕಾದರೆ ಕಾಲಬ್ರಹ್ಮ ಹೇಳಿ. ಮತ್ತವನು ಬ್ರಹ್ಮ, ವಿಷ್ಣು, ಮಹೇಶ್ವರ ತಂದೆಯಾಗಿದ್ದಾನೆ. ಒಂದೇ ಸಮಯದಲ್ಲಿ ಶಕ್ತಿಯ ಜೊತೆಯಲ್ಲಿ ಇದು ನಾಥಲ್ಲ, ಶಿವಲೋಕ ನಾಮದ ಕ್ಷೇತ್ರವನ್ನು ನಿರ್ಮಾಣ ಮಾಡಿದನು. ಆ ಉತ್ತಮ ಕ್ಷೇತ್ರವನ್ನು ಕಾಶಿ ಎಂದು ಹೇಳುತ್ತಾರೆ. ಈ ಪೃಥ್ವಿಯ ಮೇಲಿನ ಕಾಶಿ ಅಲ್ಲ, 21ನೇ ಬ್ರಹ್ಮಾಂಡದ ಟಾಪ್ ಮೋಸ್ಟ್ ಪ್ಲೇಸ್ನಲ್ಲಿ ಇರುತ್ತಾನೆ ಈ ಕಾಲ. ಅದನ್ನು ಕಾಶಿ ಎನ್ನುತ್ತಾರೆ. ಅದರ ನಕಲು ಮಾಡಿ ಹೆಸರಿಡಲಾಗಿದೆ ಬನಾರಸ್ ಕಾಶಿಗೆ. ಅದು ಪರಮ ನಿರ್ವಾಣದ ಅಥವಾ ಮೋಕ್ಷದ ಸ್ಥಾನವಾಗಿದೆ. ಅದು ಎಲ್ಲಕ್ಕಿಂತ ಮೇಲೆ ವಿರಾಜಮಾನವಾಗಿದೆ, ಎಲ್ಲಕ್ಕಿಂತ ಮೇಲಿದೆ ಅದು. ಆ ಪ್ರಿಯ ಮತ್ತು ಪ್ರಿಯತಮ, ಶಕ್ತಿ ಮತ್ತು ಶಿವ ಅಂದರೆ ಪತಿ ಪತ್ನಿ, ಶಕ್ತಿ ಮತ್ತು ಶಿವ, ದುರ್ಗೆ ಮತ್ತು ಕಾಲ, ಆ ಪರಮಾನಂದ ಸ್ವರೂಪವೇನಿದೆ ಆ ಮನೋರಮ ಕ್ಷೇತ್ರದಲ್ಲಿ ನಿತ್ಯ ನಿವಾಸ ಮಾಡುತ್ತಾರೆ. ಮುನೆ ಶಿವ ಮತ್ತು ಶಿವೆಯರು ಪ್ರಳಯ ಕಾಲದಲ್ಲಿಯೂ ಆ ಕ್ಷೇತ್ರವನ್ನು ತನ್ನ ಸಾನ್ನಿಧ್ಯದಿಂದ ಮುಕ್ತವಾಗಿಸಲಿಲ್ಲ. ದೇವಋಷಿಯೇ ಒಮ್ಮೆ ಆ ಆನಂದವನದಲ್ಲಿ ರಮಿಸುತ್ತಿರುವಾಗ ಶಿವ ಮತ್ತು ಶಿವೆಯ ಮನಸ್ಸಿನಲ್ಲಿ ಈ ಇಚ್ಛೆಯಾಯಿತು, ಅಂದರೆ ಯಾರೋ ಬೇರೊಬ್ಬ ಪುರುಷನ ಸೃಷ್ಟಿ ಮಾಡಬೇಕಾಗಿದೆ. ಅವನ ಮೇಲೆ ಈ ಸೃಷ್ಟಿ ಸಂಚಾಲನೆಯ ಮಹಾಭಾರ ಒಪ್ಪಿಸಿ ನಾವಿಬ್ಬರೂ ಕೇವಲ ಕಾಶಿಯಲ್ಲಿದ್ದುಕೊಂಡು ಕಾಶಿಯಲ್ಲಿ ಸ್ವೇಚ್ಛಾನುಸಾರ ವಿಹರಿಸೋಣ ಮತ್ತು ನಿರ್ವಾಣ ಧಾರಣೆ ಮಾಡೋಣ. ಇವರು ಹೀಗೆ ಯೋಚಿಸಿದರು, ಅಂದರೆ ಯಾರಾದರೂ ಇನ್ನೊಬ್ಬ ಪುತ್ರನ ಉತ್ಪತ್ತಿ ಮಾಡೋಣ. ಹೀಗೆ ನಿಶ್ಚಯವನ್ನು ಮಾಡಿ ಶಕ್ತಿ ಸಹಿತ ಸರ್ವವ್ಯಾಪಿ ಪರಮೇಶ್ವರ ಶಿವನು ತನ್ನ ವಾಮಭಾಗದ 10ನೇ ಅಂಗವನ್ನು ಅಮೃತದಿಂದ ತಿಕ್ಕಿದನು. ಪತಿಪತ್ನಿಯ ವ್ಯವಹಾರ ಮಾಡಿದರು. ಆಗ ಅಲ್ಲಿಂದ ಒಬ್ಬ ಪುರುಷ ಪ್ರಕಟನಾದನು, ಒಬ್ಬ ಬಾಲಕನ ಜನನವಾಯಿತು. 102ನೇ ಪುಟದಲ್ಲಿ. ಈಗ ಬಹಳವಿಲ್ಲ, ಇಲ್ಲಿ ಹೇಳ್ತಾರೆ, ಶಿವ ಹೇಳಿದ, ಕಾಲನು ಹೇಳಿದ, ವತ್ಸ, ಆ ಬಾಲಕನೇನು ಉತ್ಪನ್ನನಾದ, ಅವನಿಗೆ ಶಿವನು ಹೇಳಿದ, ವತ್ಸ ಅಂದರೆ ಮಗನೇ, ವ್ಯಾಪಕನಾಗಿರುವ ಕಾರಣ ನಿನಗೆ ವಿಷ್ಣು ಎಂಬ ಹೆಸರು ಪ್ರಖ್ಯಾತವಾಯಿತು. ಈಗ ವಿಷ್ಣುವಿನ ಜನ್ಮ ದುರ್ಗೆ ಮತ್ತು ಕಾಲನಿಂದ, ಬ್ರಹ್ಮನಿಂದ ಆಯಿತು. ಸದಾಶಿವ ಹೇಳಿ, ಕಾಲರೂಪಿ ಬ್ರಹ್ಮ ಹೇಳಿ. ಈಗ ಇಲ್ಲಿ ಈ 6ನೇ ಅಧ್ಯಾಯ ಸಮಾಪ್ತಿಯಾಯಿತು. 7ನೇದು ರುದ್ರ ಸಂಹಿತೆಯಲ್ಲಿ ಇದು. ಈಗ ಬ್ರಹ್ಮ ಹೇಳುತ್ತಾರೆ, ದೇವರ್ಷಿ, ತದನಂತರ ಕಲ್ಯಾಣಕಾರಿ ಪರಮೇಶ್ವರ ಸಾಂಬ ಸದಾಶಿವನು, ಆ ಕಾಲನು ಈ ಮೊದಲಿನಂತೆಯೇ ಪ್ರಯತ್ನಿಸಿ ದುರ್ಗೆಯ ಸಂಯೋಗದಿಂದ ನನ್ನನ್ನು ತನ್ನ ಬಲಭಾಗದ ಅಂಗದಿಂದ ಉತ್ಪನ್ನ ಮಾಡಲಾಯಿತು. ಮುನಿಯೇ, ಆ ಮಹೇಶ್ವರನು ಕೂಡಲೇ ನನ್ನನ್ನು ತನ್ನ ಮಾಯೆಯಿಂದ ಮೋಹಿತಗೊಳಿಸಿ ನಾರಾಯಣ ದೇವನ ನಾಭಿಕಮಲದಲ್ಲಿ ಹಾಕಿದನು. ಈಗ ಪುಣ್ಯಾತ್ಮರೇ, ಈಗ ಇಲ್ಲಿ ಈ ಅನುವಾದಕರ್ತ ವಿಚಲಿತನಾದನು. ಏನೆಂದರೆ, ಶಿವನ ಉತ್ಪತ್ತಿ ಶಿವನಿಂದ ಹೇಗೆ ಅನುವಾದಿಸಲಿ, ಹೇಳಲಿ. ಅನುವಾದದಲ್ಲಿ ಎಡವಟ್ಟು ಮಾಡಿದರು. ಆದರೆ ಹೇಳ್ತಾರೆ, चोर चुरावे तुम बुढ़ी गड्ढे पानी में वो गड्ढे हुआ ऊपर आवे नो सच्चाई छनी ना. ಈಗ ನೋಡಿ, 9ನೇ ಅಧ್ಯಾಯದಲ್ಲಿ ರುದ್ರ ಸಂಹಿತೆ. ಇದು ರುದ್ರ ಸಂಹಿತೆ ಮತ್ತು ಇದು 9ನೇ ಅಧ್ಯಾಯ. ಪುಟ 110ರಲ್ಲಿ ಸಂಕ್ಷಿಪ್ತ ಶಿವಪುರಾಣ. ಇದರ ಕೊನೆಯಲ್ಲಿ 9ನೇ ಅಧ್ಯಾಯದ ರುದ್ರ ಸಂಹಿತೆಯಲ್ಲಿ ಈ ಪ್ರಕಾರ ಬ್ರಹ್ಮ, ವಿಷ್ಣು ಮತ್ತು ರುದ್ರ ಈ 3 ದೇವತೆಗಳಲ್ಲಿ ಗುಣವಿದೆ. ಬ್ರಹ್ಮ, ವಿಷ್ಣು, ಶಿವ ಹೇಳಿ, ಮಹೇಶ ಹೇಳಿ. ಇದು ಇಲ್ಲಿ ರುದ್ರ ಮಹೇಶನಿಗೆ ಹೇಳಲಾಗಿದೆ. ಏಕೆಂದರೆ 11 ರುದ್ರರ ಮೇಲೆ ಇವನ ಪ್ರಾಧಾನ್ಯ ಇದೆ. ಇದಕ್ಕಾಗಿ ಇವನನ್ನು ರುದ್ರ ಎಂದು ಕರೆಯುತ್ತಾರೆ. ಬ್ರಹ್ಮ, ವಿಷ್ಣು, ರುದ್ರ ಈ 3 ದೇವತೆಗಳಲ್ಲಿ ಗುಣವಿದೆ. ಮತ್ತು ಆ ಶಿವ 4ನೇವನು. ಆದರೂ ಶಿವ ಗುಣಾತೀತನೆಂದು ಹೇಳಲಾಗಿದೆ. ಇದರಿಂದ ಸಿದ್ಧವಾಯಿತೆನೆಂದರೆ ಈ 3ರಂತೂ ಬೇರೆಯಾಗಿದ್ದಾರೆ ಮತ್ತು ಈ ಕಾಲ ಇವರ ತಂದೆಯಾಗಿರುವನು. ಈ 3 ಇವನ ಪುತ್ರರಾಗಿದ್ದಾರೆ. ಆದರೂ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡುತ್ತೇವೆ 25-26ನೇ ಪುಟದಲ್ಲಿ.
ಇದು ನೋಡಿ, ವಿದ್ವೇಶ್ವರ ಸಂಹಿತೆ. ಇದರಲ್ಲಿ ಏನಿದೆ? ಇದು ವಿದ್ವೇಶ್ವರ ಸಂಹಿತೆ. 24ನೇ ಪುಟದಲ್ಲಿ ಇದೊಂದು ಚಿತ್ರವಿದೆ ನೋಡಿ ಪೂರ್ಣವಾಗಿ. ಒಂದು ಬಾರಿ ಬ್ರಹ್ಮ ಮತ್ತು ವಿಷ್ಣುವಿನ ಜಗಳ ಈ ವಿಷಯಕ್ಕಾಗಿ ಆಯಿತು. ಬ್ರಹ್ಮ ಹೇಳಿದ ನಾನು ನಿನ್ನ ತಂದೆ, ವಿಷ್ಣು ಹೇಳಿದ ನಾನು ನಿನ್ನ ತಂದೆ. ಈ ಕಾಲಭಗವಂತನು ಮಧ್ಯದಲ್ಲೊಂದು ಲಿಂಗವನ್ನು ಸ್ಥಾಪಿಸಿದನು, ಬಹಳ ಉದ್ದವಾದ ತೇಜೋಮಯ ಸ್ತಂಭ. ಆಗ ಇವರು ಜಗಳವನ್ನು ಮರೆತು ಸ್ತಂಭದ 2 ತುದಿಯ ಕಡೆ ನೋಡತೊಡಗಿದರು. ಆಗ ಆ ಕಾಲಬಂಧನು ತನ್ನ ಮಗ ಆ ಶಿವನ ರೂಪವನ್ನು ಧಾರಣೆ ಮಾಡಿ, ತನ್ನ ಮಗನ ಅಂದರೆ ಶಿವನ ರೂಪವನ್ನು ಧಾರಣೆ ಮಾಡಿ ಪ್ರಕಟನಾದನು. ಆಗ ಆ ಕಾಲನು ಈ ಇಬ್ಬರಿಗೆ ಏನು ಹೇಳುತ್ತಾನೆ? ಇದನ್ನು 25ನೇ ಪುಟದಲ್ಲಿ ನೋಡೋಣ. ಇಲ್ಲಿ ಬ್ರಹ್ಮ ಮತ್ತು ವಿಷ್ಣು ಕೇಳಿದರು, ಪ್ರಭು, ಸೃಷ್ಟಿಯ ಮೊದಲಾದ 5 ಕಾರ್ಯಗಳ ಲಕ್ಷಣಗಳೇನು? ಇದನ್ನು ನಮಗೆ ಇಬ್ಬರಿಗೂ ತಿಳಿಸಿರಿ. ಭಗವಂತ ಶಿವ ಹೇಳಿದರು, ಅಂದರೆ ಈ ಕಾಲ ಹೇಳಿದ, ನನ್ನ ಕರ್ತವ್ಯಗಳನ್ನು ತಿಳಿಯುವುದು ಅತ್ಯಂತ ಕಷ್ಟಕರವಾಗಿದೆ, ಆದರೂ ನಾನು ಹೇಳುತ್ತೇನೆ. ಈಗ 26ನೇ ಪುಟದಲ್ಲಿ ನಾವು ಅವಶ್ಯಕ ವಿಷಯ ಮಾತ್ರ ನೋಡೋಣ. ಇದನ್ನು ಸಿದ್ಧಗೊಳಿಸಬೇಕಾಗಿದೆ. ಅಂದರೆ ಬ್ರಹ್ಮ ವಿಷ್ಣು ಮಹೇಶರು ಬೇರೆಯಾಗಿದ್ದಾರೆ ಮತ್ತು ಈ ಕಾಲನು ಬೇರೆಯಾಗಿದ್ದಾನೆ. ಇವನು ಇವರ ತಂದೆಯಾಗಿರುವನು. ಬ್ರಹ್ಮ ಮತ್ತು ವಿಷ್ಣುವಿಗೆ ಈ ಕಾಲನು ಹೇಳುತ್ತಿದ್ದಾನೆ, ಪುತ್ರರೇ, ನೀವಿಬ್ಬರೂ ತಪಸ್ಸು ಮಾಡಿ ಪರಮೇಶ್ವರನಾದ ನನ್ನನ್ನು ಪ್ರಸನ್ನಗೊಳಿಸಿ ಸೃಷ್ಟಿ ಮತ್ತು ಸ್ಥಿತಿ ಎಂಬ 2 ಕಾರ್ಯಗಳನ್ನು ಪ್ರಾಪ್ತಿಸಿದಿರಿ. ಇವೆರಡೂ ನಿಮಗೆ ಬಹಳ ಪ್ರಿಯವಾಗಿವೆ. ಇದೇ ರೀತಿ ನನ್ನ ವಿಭೂತಿ ಸ್ವರೂಪ ರುದ್ರ ಮತ್ತು ಮಹೇಶ್ವರರು ನೇ, ಇದು ಮೇ ಅಲ್ಲ, ನೇ, 2 ಬೇರೆ ಉತ್ತಮ ಕೃತ್ಯ, ಸಂಹಾರ ಮತ್ತು ತಿರೋಭಾವ ನನ್ನಿಂದ ಪಡೆದುಕೊಂಡಿರುವರು. ಆದರೆ ಅನುಗ್ರಹ ಎನ್ನುವ ಕೃತ್ಯವನ್ನು ಬೇರೆ ಯಾರೂ ಪ್ರಾಪ್ತಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗ ಪುಣ್ಯಾತ್ಮರೇ, ಈ ಇಬ್ಬರಂತೂ ಬ್ರಹ್ಮ ಮತ್ತು ವಿಷ್ಣು ಆದರು, ರುದ್ರ ಮತ್ತು ಮಹೇಶ್ವರ ಬೇರೆಯೇ ಆದರು. ಮತ್ತು ಇದನ್ನು ಹೇಳುತ್ತಿದ್ದಾನೆ, ಪುತ್ರರೇ, ಇವನು 5ನೇವನಾದ. ಈಗ ಇವನು ಕಾಲಬ್ರಹ್ಮನು. ಈ ಬ್ರಹ್ಮ ಹೇಳುತ್ತಿದ್ದಾನೆ, ಇಲ್ಲಿ ನೋಡಿ, ಇನ್ನಷ್ಟು ಕ್ಲಿಯರ್ ಆಗುವುದು. ನಾನು ಪೂರ್ವಕಾಲದಲ್ಲಿ ನನ್ನ ಸ್ವರೂಪಭೂತವಾದ ಮಂತ್ರದ ಉಪದೇಶ ಮಾಡಿದ್ದೇನೆ. ಅದು ಓಂಕಾರದ ರೂಪದಲ್ಲಿ ಪ್ರಸಿದ್ಧವಾಗಿದೆ. ಅದು ಮಂಗಲಕಾರಿ ಮಂತ್ರವಾಗಿದೆ. ಮೊಟ್ಟ ಮೊದಲು ನನ್ನ ಬಾಯಿಯಿಂದ ಓಂಕಾರ, ಓಂ ಪ್ರಕಟವಾಯಿತು. ಅದು ನನ್ನ ಸ್ವರೂಪದ ಜ್ಞಾನವನ್ನು ಮಾಡಿಸುವುದಾಗಿದೆ. ಓಂಕಾರವು ವಾಚಕವಾಗಿದ್ದು ನಾನು ವಾಚ್ಯನಾಗಿದ್ದೇನೆ. ಈ ಮಂತ್ರ ನನ್ನ ಸ್ವರೂಪವೇ ಆಗಿದೆ. ಪ್ರತಿನಿತ್ಯವೂ ಓಂಕಾರದ ನಿರಂತರ ಸ್ಮರಣೆ ಮಾಡುವುದರಿಂದ ನನ್ನದೇ ಸದಾ ಸ್ಮರಣೆಯಾಗುತ್ತದೆ. ಓಂ ಮಂತ್ರವು ಕಾಲನದಾಗಿದೆ, ಇದು ಸ್ಪಷ್ಟವಾಯಿತು. ನನ್ನ ಉತ್ತರವರ್ತಿ ಮುಖದಿಂದ ಅಕಾರ ಅಂದರೆ ಅ ದು ಮತ್ತು ಪಶ್ಚಿಮ ಮುಖದಿಂದ ಉಕಾರ, ಉಕಾರ ಹೇಳಿ, ಬೇಕಾದರೆ ಉ ಹೇಳಿ. ದಕ್ಷಿಣ ಮುಖದಿಂದ ಮ ದು, ಮಕಾರ ಹೇಳಿ, ಇಲ್ಲ ಮ ಹೇಳಿ. ಪೂರ್ವವರ್ತಿ ಮುಖದಿಂದ ಬಿಂದುವಿನದು ಇಲ್ಲಿದೆ, ಹೀಗೆ ಅ ಉ ಮ ಮತ್ತು ಇದು ಮೇಲೆ ಬಿಂದು. ಹಾಗೂ ಮಧ್ಯವರ್ತಿ ಮುಖದಿಂದ ನಾದದ ಪ್ರಾಕಟ್ಯ ಆಯಿತು. ಹೀಗೆ 5 ಅವಯವಗಳಿಂದ ಯುಕ್ತವಾದ ಓಂಕಾರದ ವಿಸ್ತಾರವಾಯಿತು. ಇವೆಲ್ಲ ಅವಯವಗಳಿಂದ ಏಕೀಭೂತವಾಗಿ ಈ ಪ್ರಣವ ಓಂ ನಾಮ ಎಂಬ ಏಕಾಕ್ಷರ ಆಯಿತು. ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ 13ರಲ್ಲಿ ಹೇಳಿದೇನೆಂದರೆ, ಅರ್ಜುನ ಓಂ ಇತಿ ಏಕಾಕ್ಷರಂ ಭ್ರಂ ವ್ಯಾಹರನ್ ಮಾಂ ಅನುಸ್ಮರಣ್ ಯ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಬ್ರಹ್ಮನಾದ ನನ್ನ ಕೇವಲ ಈ ಒಂದು ಓಂ ಮಂತ್ರವಿದೆ, ಏಕಾಕ್ಷರದ ಓಂ ಮಂತ್ರವಿದೆ. ಈ ಎಲ್ಲ ಅವಯವಗಳಿಂದ ಏಕೀಭೂತವಾಗಿ ಈ ಪ್ರಣವ ಓಂ ನಾಮದ ಏಕಾಕ್ಷರ ಆಯಿತು. ಮತ್ತು ಇದನ್ನು ನೋಡಿ, ಓಂ ನಮಃ ಶಿವಾಯ್. ಇದು ತಪ್ಪು, ರಾಂಗ್ ಆಗಿದೆ. ಇದು ಇವರು ತಮ್ಮ ಕಡೆಯಿಂದ ಬರೆದಿದ್ದಾರೆ. ಇಂಥ ಮಂತ್ರ ಯಾವುದೇ ಇಲ್ಲ. ಇದು ಖಂಡಿತವಾಗಿಯೂ ತಪ್ಪು ಬರೆಯಲಾಗಿದೆ. ಮೂಲ ಸಂಸ್ಕೃತದಲ್ಲಿ ಇಲ್ಲ ಈ ಮಂತ್ರ. ಇದು ಕೇವಲ ಓಂ ಮಂತ್ರವಾಗಿದೆ ಇವನದು. ಈಗ ಪುಣ್ಯಾತ್ಮರೇ, ಪರಮೇಶ್ವರನು 600 ವರ್ಷಗಳ ಮೊದಲು ಈ ಜ್ಞಾನ ಹೇಳಿದ್ದರು. ಬ್ರಹ್ಮ ವಿಷ್ಣು ಮಹೇಶರ ತಂದೆ ಯಾರು? ತಾಯಿಯಾರಾಗಿದ್ದಾರೆ. ದುರ್ಗೆಯವರ ತಾಯಿಯಾಗಿದ್ದಾರೆ. ಮತ್ತು ತಂದೆ ಈ ಕಾಲ ಜ್ಯೋತಿ ನಿರಂಜನ. ಆ ಸಮಯದಲ್ಲಿ ಪರಮೇಶ್ವರನ ಎದುರಾಗಿ ಇಷ್ಟೊಂದು ಬಹಳ ವಿರೋಧ ಮಾಡಿದರು ಈ ನಕಲಿ ಗುರು ಬ್ರಾಹ್ಮಣರು. ಪರಮಾತ್ಮನಿಗೆ ಚಿತ್ರಹಿಂಸೆಯನ್ನು ನೀಡಿದ್ದರು. ತಮಗೆ ಆಗಾಗ ಹೇಳುತ್ತಿರುತ್ತೇನೆ, ಮಾಲೀಕನೊಡನೆ ಎಂಥೆಂಥ ದುರ್ವ್ಯವಹಾರ ಅನಾಚಾರಗಳು ನಡೆದವು. ಆದರೆ ನಾವು ಅವರ ಸಂತಾನವಾಗಿದ್ದೇವೆ. ಅವರು ನಮ್ಮ ಕಲ್ಯಾಣಕ್ಕಾಗಿ ಇಲ್ಲಿಗೆ ಬಂದು ನಮಗಾಗಿ ಕಷ್ಟವನ್ನು ಸಹಿಸುತ್ತಾರೆ. कहते हैं माता पिता मेरे कुछ नाही ना मेरे घर दासी दुल्हे का सुत आण कहाया यो जगत करे मेरी हासी.
ಪರಮಾತ್ಮ ಹೇಳ್ತಿದ್ರೇನೆಂದರೆ, ಸೋದರ ನನಗೆ ಯಾರೂ ಇಲ್ಲ, ಇಲ್ಲ ನನಗೆ ತಂದೆ ತಾಯಿ, ಮತ್ತು ನನ್ನದಂತೂ ಜನ್ಮವೂ ಆಗಿಲ್ಲ, ಮತ್ತು ನಾನ್ಯಾವ ವಿವಾಹ ಮಾಡಿಕೊಂಡಿಲ್ಲ, ನನಗೆ ಪತ್ನಿಯೂ ಇಲ್ಲ. ಈಗ ಪುಣ್ಯಾತ್ಮರೇ, ಪರಮಾತ್ಮನು 600 ವರ್ಷಗಳ ಮೊದಲೇ ಹೇಳಿದ್ದರು. अब मैं तुमसे कहूँ चिताई, तेरे देवन की उत्पत्ति भाई, कुछ संक्षेप कहूँ गौराई, सब संशय तुमरे मिट जाई। माँ अष्टंगी पिता निरंजन, ये जमदारुण वंशन अंजन, पहले कीन निरंजन राई, पीछे से माया उपजाई। 3 पुत्र अष्टंगी जाए, ब्रह्मा विष्णु शिव नाम धराए। होय होय 3 देव विस्तार चलावे, इनमें यो जग धोखा खावे। 3 लोक अपने सुत दीन्या, सोन निरंजन बासालीन्या, अलख निरंजन सोन ठिकाना, ब्रह्मा विष्णु शिव भेद न जाण्या। ಈಗ ಬ್ರಹ್ಮ ವಿಷ್ಣು ಹೇಳ್ತಾರೆ, तीनों देव सो उसको ध्यावे, निरंजन का वो पार न पावे। ಈ ಕಾಲನು ಪ್ರತಿಜ್ಞೆ ಮಾಡಿಟ್ಟಿದ್ದಾನೇನೆಂದರೆ, ನಾನು ಎಂದಿಗೂ ತನ್ನ ಒರಿಜಿನಲ್ ರೂಪದಲ್ಲಿ ಯಾರ ಮುಂದೆಯೂ ಬರಲಾರೆನು, ಮತ್ತು ವೇದಗಳಲ್ಲಿ ವರ್ಣಿತ ವಿಧಿಗಳಿಂದಾಗಲಿ ಕ್ರಿಯೆಗಳಿಂದ ಜಪದಿಂದ ತಪದಿಂದಾಗಲಿ ನನ್ನ ಪ್ರಾಪ್ತಿಯೂ ಆಗಲಾರದು. ಈಗ ಹೇಗೆ ಇವರು ಅಂದರೆ ಬ್ರಹ್ಮನಿಂದ ಕೇಳಿಸಿಕೊಂಡಿದ್ದರು, ಅಂದರೆ ಆಕಾಶವಾಣಿಯಾಯಿತು ಪರಮಾತ್ಮನದು, ತಪಸ್ಸು ಮಾಡು, ಬ್ರಹ್ಮನು ತಪ ಮಾಡಿದ, ಮತ್ತು ಅದೇ ವಿಧಿಯನ್ನು ಬ್ರಹ್ಮನು ವಿಷ್ಣು ಮತ್ತು ಶಿವನಿಗೂ ಹೇಳಿದರು. ಇವರು ಕೂಡ ಬಹಳ ಘೋರ ತಪ ಮಾಡಿದರು, ಆದರೆ ಪರಮಾತ್ಮ ಸಿಗಲಿಲ್ಲ. ಇವರಲ್ಲಿ ಸಿದ್ಧಿಗಳೇನೋ ಬಂದುಬಿಟ್ಟವು. ಇವರು ಆಟಮ್ ಬಾಂಬ್ ಥರ ಆಗಿಬಿಟ್ಟರು, ಮತ್ತು ಈ ಸಿದ್ಧಿಗಳಿಂದಾಗಿ ಬ್ರಹ್ಮನಿಗೆ ಹೇಳಿದರು ಸೃಷ್ಟಿ ಮಾಡು, ವಿಷ್ಣುವಿಗೆ ಹೇಳಿದ ನೀನು ಸ್ಥಿತಿ ನಡೆಸು, ಮತ್ತು ಶಿವನಿಗೆ ಹೇಳಿದ ನೀನು ಸಂಹಾರ ಮಾಡು. ಈಗ ನೀವು ತಿಳಿದುಕೊಂಡ್ರಲ್ಲ, ಅಂದರೆ ನೀವು ತಪವನ್ನು ಮಾಡಿ ಶಿವಪುರಾಣದಲ್ಲಿ, ಅಂದರೆ ನೀವಿಬ್ಬರೂ ತಪಸ್ಸನ್ನು ಮಾಡಿ ನನ್ನಿಂದ ಈ 2 ಕಾರ್ಯಗಳನ್ನು ಪಡೆದುಕೊಂಡಿರುವಿರಿ, ಸ್ಥಿತಿ ಮತ್ತು ಸಂಹಾರದ್ದು. ಈಗ ಮೊದಲಂತೂ ಇವರ ಬ್ಯಾಟರಿ ಚಾರ್ಜ್ ಮಾಡಿಸುತ್ತಾನೆ, ಮತ್ತೆ ಇವರ ದುರುಪಯೋಗ ಮಾಡುತ್ತಾನೆ ತನ್ನ ಸ್ವತಃ ರಿಮೋಟ್ನಿಂದ. गुण तीनों की भक्ति में ये भूल पड़ो संसारे, कहे कबीर निज नाम बिना कैसे उतरे पारे। गुण तीनों की भक्ति में ಈಗ ನೋಡಿರಂತೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 7ರ ಶ್ಲೋಕ 12ರಿಂದ ಹಿಡಿದು 15ರವರೆಗೆ ಪರಮಾತ್ಮನ ಆ ಒಂದು ಸೆಂಟೆನ್ಸ್, ಆ ಒಂದು ಅಮೃತವಾಣಿ, गुण तीनों की भक्ति में ये भूल पड़ो संसारे, कह कबीर निज नाम बिना कैसे उतरे पारे। ಈಗ 3 ಗುಣಗಳು ಯಾರು? ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವನು. ಈಗ ನೋಡಿರಂತೆ ಈ ಜಯದಯಾಳ್ ಗೋಯಂದಕ ಇದರ ಅನುವಾದಕರು. ಗೀತಾ ಪ್ರೆಸ್ ಗೋರಖಪುರದಿಂದ ಇದು ಪ್ರಕಾಶಿತವಾಗಿದೆ. ಅಧ್ಯಾಯ ಸಂಖ್ಯೆ 7ರ ಇದು ನೋಡಿರಂತೆ ಅಧ್ಯಾಯ ಸಂಖ್ಯೆ 7 ಶ್ರೀಮದ್ ಭಗವದ್ಗೀತೆ ಮತ್ತು ಶ್ಲೋಕ ಸಂಖ್ಯೆ 12ರಿಂದ ಪ್ರಾರಂಭ ಮಾಡುತ್ತೇವೆ. ಇನ್ನು ಎಷ್ಟು ಆ ಸತ್ವಗುಣದಿಂದ ಉತ್ಪನ್ನವಾಗುವ ಭಾವಗಳಿವೆಯೋ ಮತ್ತು ರಜೋಗುಣದಿಂದ ಹಾಗೂ ತಮೋಗುಣದಿಂದ ಉಂಟಾಗುವಂಥ ಭಾವಗಳಿವೆಯೋ, ಇವೆಲ್ಲವುಗಳು ನನ್ನಿಂದಲೇ ಉಂಟಾಗುತ್ತವೆ ಹೀಗೆಂದು ತಿಳಿ. ಆದರೆ ವಾಸ್ತವದಲ್ಲಿ ಅವುಗಳಲ್ಲಿ ನಾನು ಮತ್ತು ಅವು ನನ್ನಲ್ಲಿ ಇಲ್ಲ. ಈಗ ಪುಣ್ಯಾತ್ಮರೇ, ಇದೀಗಲೇ ತಾವು ಶಿವಪುರಾಣ ಗೀತಾ ಪ್ರೆಸ್ ಗೋರಖಪುರದಿಂದ ಪ್ರಕಾಶಿತ ನೋಡಿದಿರಿ. ಅಂದರೆ ಇದೀಗಲೇ ನೀವು ಶಿವಪುರಾಣ ಗೀತಾ ಪ್ರೆಸ್ ಗೋರಖಪುರದಿಂದ ಮುದ್ರಿತವಾದದೇನಿತ್ತು ಅದರಲ್ಲಿ 110ನೇ ಪುಟವನ್ನು ಓದಿದ್ದೀರಿ. ಅಂದರೆ ಈ ಪ್ರಕಾರ ಬ್ರಹ್ಮ ವಿಷ್ಣು ರುದ್ರ ಈ 3 ದೇವತೆಗಳಲ್ಲಿ ಗುಣಗಳು ಇವೆ, ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ. ಆದರೆ ಆ ಕಾಲನು ಇವರಿಗಿಂತ ಅತೀತನೂ ಬೇರೆಯೇ ಆಗಿರುವನು. ಈಗ ಇವನು ಸ್ವತಃ ಹೇಳುತ್ತಾನೆ, ಅಂದರೆ ಈ 3 ಗುಣಗಳಿಂದ, ಅಂದರೆ ರಜಗುಣದಿಂದ ಆಗುವ ಭಾವ, ಅಂದರೆ ಸೃಷ್ಟಿ ಉತ್ಪತ್ತಿ ಮನುಷ್ಯರದ್ದು, ಜೀವಿಗಳದ್ದು,
ಮತ್ತು ಸತಗುಣದಿಂದ ಸ್ಥಿತಿ ಮತ್ತು ತಮಗುಣದಿಂದ ಸಂಹಾರ. ಬ್ರಹ್ಮ ವಿಷ್ಣು ಮಹೇಶರಿಂದ ಏನೆಲ್ಲಾಗುತ್ತಾ ಇದೆ ಹೇಳುತ್ತಾನೆ. ಇವುಗಳ ಮುಖ್ಯ ಕಾರಣವಂತೂ ನಾನಾಗಿರುವೆನು. ಕಾಲನು ಹೇಳುತ್ತಾನೆ, ಆದರೆ ನಾನು ಇವರಿಗಿಂತ ಬೇರೆಯೇ ಆಗಿರುತ್ತೇನೆ. ಇವನು ತನ್ನ ಬ್ರಹ್ಮಾಂಡದ ಆ ಮೇಲಿನ ಸ್ಥಾನದ ಮೇಲಿರುತ್ತಾನೆ, ಎಲ್ಲಕ್ಕಿಂತ ಮೇಲೆ ಶೂನ್ಯ ಶಿಖರದ ಮೇಲೆ. ಈಗ ಹೇಳ್ತಾರೆ, काल निरंजन सुन ठिकाना और ब्रह्मा विष्णु शिव भेद नहीं जाने. ಈಗ ತಮಗೆ ಇನ್ನೂ ಕಾನ್ಸೆಪ್ಟ್ ಕ್ಲಿಯರ್ ಮಾಡುತ್ತೇವೆ. ಇನ್ನೂ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡುತ್ತೇವೆ. ಅಂದರೆ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ. ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡುತ್ತೇವೆ. ಅಥ ದೇವಿ ಭಾಗವತಂ, ಇದು ಸಂಸ್ಕೃತ ಸಹಿತ ದೇವಿ ಭಾಗವತ. ಅನುವಾದಕರ್ತರು ಕೇವಲ ಹಿಂದಿಯಲ್ಲಿ ಸ್ವಲ್ಪ ಗಡಿಬಿಡಿ ಮಾಡಿ ತಪ್ಪು ಮಾಡಿದ್ದಾರೆ. ಅದನ್ನು ಇಲ್ಲಿಂದ ನೋಡೋಣ ನಾವು. ಕೇಮರಾ ಶ್ರೀ ಕೃಷ್ಣದಾಸ್ ಪ್ರಕಾಶನ, ಬೊಂಬಾಯಿ. ಇದು ಇಲ್ಲಿಂದ ಪ್ರಕಾಶಿತವಾಗಿದೆ ಮತ್ತು ಇದು ಇದರ 3ನೇ ಸ್ಕಂದದಲ್ಲಿ ನೋಡೋಣ. ಇದು ನೋಡಿದಂತೆ, ಅತಃ ಶ್ರೀಮದ್ದೇವಿ ಭಾಗವತೆ ಭಾಷಾ ಟೀಕಾಯುತೆ ತೃತೀಯ ಸ್ಕಂದ ಪ್ರಾರಂಭ್ಯತೆ. ಈಗ ಇದು 3ನೇ ಸ್ಕಂದ, ಇದು ಪ್ರಾರಂಭವಾಗುತ್ತಿದೆ ಇದರ 11ನೇ ಪುಟದಲ್ಲಿ ಮತ್ತು 3ನೇ ಸ್ಕಂಧ ಅಧ್ಯಾಯ 5ರಲ್ಲಿ. ಇದು ಅಧ್ಯಾಯ 5ರ ಮತ್ತು ಇದು 8ನೇ ಶ್ಲೋಕ. ನಾವು ಓದೋಣ ಹಿಂದಿಯಲ್ಲಿ. ಹೇ ಮಾತೆ, ಶಂಕರ ಭಗವಂತ ಹೇಳುತ್ತಿದ್ದಾರೆ, ಹೇ ಮಾತೆ, ಒಂದೊಮ್ಮೆ ನನ್ನ ಮೇಲೆ ಸದಾ ತಾವು ದಯಯುಕ್ತಳಾಗಿದ್ದಿದ್ದರೆ ನನಗೆ ತಮೋಗುಣದಲ್ಲಿ ಯಾವ ಪ್ರಕಾರ ಪ್ರಧಾನಗೊಳಿಸಿರುವೆ ಮತ್ತು ಬ್ರಹ್ಮನಿಗೆ ರಜಗುಣ ಮತ್ತು ಹರಿಯನ್ನು ಸತೋಗುಣ. ಯುಕ್ತರನ್ನಾಗಿ ಮಾಡಿರುವೆ. ಏಕೆ ಮಾಡಿರುವಿರಿ ನೀವು ನಮ್ಮನ್ನು ಹೀಗೆ? ಈ ರೀತಿ ಯುಕ್ತರನ್ನಾಗಿ ಏಕೆ ಮಾಡಿರುವಿರಿ? ಮತ್ತೆ ಇಲ್ಲಿ ನೋಡಿರಂತೆ, ಹೇ ಮಾತೆ, ಒಂದೊಮ್ಮೆ ನಮ್ಮ ಮೇಲೆ ಸದಾ ತಾವು ದಯಯುಕ್ತಳಾಗಿದ್ದಲ್ಲಿ ನನಗೆ ತಮೋಗುಣ ಯಾವ ಪ್ರಕಾರ ಪ್ರಧಾನಗೊಳಿಸಿರುವೆ ಮತ್ತು ರಜೋಗುಣ ಬ್ರಹ್ಮ ಮತ್ತು ಹರಿ ಅಂದರೆ ವಿಷ್ಣುವಿಗೆ ಸತೋಗುಣ ಯುಕ್ತಗೊಳಿಸಿರುವೆ. ಈಗ ಇಲ್ಲಿ ಇದೀಗ ನೋಡಿರಿ ಸಂಸ್ಕೃತ. ಇದು 7ನೇದು ಸಮಾಪ್ತವಾಯಿತು, 8ನೇದು ಪ್ರಾರಂಭ ಆಗುತ್ತದೆ. ಯದಿ ದಯಾಧರ್ಮನ ನ ಸದಾ ಅಂಬಿಕೆ ಕಥಮಹಂ ವಿಹಿತಶ್ಚ. ಭಗವಂತ ಶಂಕರ ಹೇಳುತ್ತಿದ್ದಾನೆ, ಶಿವನು. ಕಥಂ ಅಂದರೆ ನನ್ನನ್ನು ಹೀಗೆ ಏಕೆ ಮಾಡಿದಿರಿ? ವಿಹಿತಶ್ಚ ತಮೋಗುಣ ಮತ್ತು ಕಮಲಜಶ್ಚ, ಕಮಲದಿಂದ ಉತ್ಪನ್ನನಾದಂತಹ ಬ್ರಹ್ಮನಿಗೆ ರಜೋಗುಣ ಸಂಭವ, ರಜೋಗುಣಿಯನ್ನಾಗಿ ಏಕೆ ಉತ್ಪನ್ನಿಸಿದೆ? ಸುವೀತಃ ಕಿಮು ಸತೋಗುಣೋ ಹರಿ, ಮತ್ತು ವಿಷ್ಣು ಭಗವಂತನನ್ನು ಸತೋಗುಣಿಯನ್ನಾಗಿ ಏಕೆ ಮಾಡಿದೆ? ಅಂದರೆ ಇದು ಸ್ಪಷ್ಟವಾಯಿತು, ರಜಗುಣ ಬ್ರಹ್ಮ, ಸತಗುಣ ವಿಷ್ಣು ಮತ್ತು ತಮಗುಣ ಶಿವ ಆಗಿರುವರು. ಈಗ ಇದರಿಂದ ಬಹಳ ಸ್ಪಷ್ಟವಾಯಿತೆಂದರೆ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ ಎಂದು. ಮತ್ತು 7ನೇ ಸ್ಕಂದದಲ್ಲಿ ದೇವಿ ಆಗ ಹೇಳುತ್ತಿದ್ದಾಳೆ. ಪ್ರಥಮ ಸ್ಕಂದದಲ್ಲಿ ಇಲ್ಲಿ ವಿಷ್ಣು ಸ್ವತಃ ಹೇಳುತ್ತಿದ್ದಾರೆ ಏನೆಂದರೆ, ತಮ್ಮಲ್ಲಿ ಬ್ರಹ್ಮನಲ್ಲಿ ರಜೋಗುಣ ರಾಜಸಿ ಶಕ್ತಿಯ ಸಂಚಾರ ಆಗಿದೆ ಮತ್ತು ವಿಷ್ಣು ಹೇಳುತ್ತಾನೆ, ನನ್ನಲ್ಲಿ ಸಾತ್ವಿಕ ಮತ್ತು ಶಂಕರನಲ್ಲಿ ತಾಮಸಿ ಅಂದರೆ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ. ಈ ಕಾನ್ಸೆಪ್ಟ್ ಆಯಿತು ಕ್ಲಿಯರ್. ಈಗ ಶ್ರೀಮದ್ ಭಗವದ್ಗೀತೆಯನ್ನು ಈಗ ನೋಡೋಣ. ಪರಮಾತ್ಮ ಹೇಳುತ್ತಿದ್ದರು, ಪರಮೇಶ್ವರರು ಹೇಳಿದ್ದರು, उन तीनों की भक्ति में ये भूल पड़ो संसारे, कह कबीर निज नाम बिना ये कैसे उतरे पारे. ಗುಣ್ತೀನೋಕಿ, ಈ ಜಗತ್ತು 3 ಗುಣಗಳಾದ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರ ಭಕ್ತಿಯಲ್ಲಿ ಭ್ರಮೆಗೊಂಡಿದೆ. ಭೂಲ್ ಪಡೆಯೋ ಸಂಸಾರ. तिनके सुत हैं तीनों देवा, ये अंधर जीव करते हैं सेवा. ಈ ದುರ್ಗಾ ಮತ್ತು ಕಾಲನ ಈ 3 ಮಕ್ಕಳು ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರು. ಮತ್ತು ಈ ಅಂಧ ಜೀವಾತ್ಮಗಳು, ಕುರುಡು ಜೀವಾತ್ಮಗಳು, ಜ್ಞಾನಹೀನ ನೇತ್ರಹೀನ ಪ್ರಾಣಿಗಳು ಇವರದೇ ಪೂಜೆಯನ್ನು ಮಾಡುತ್ತಾರೆ. ಮತ್ತು ಅದನ್ನೇ ನಮ್ಮ ಸದ್ಗ್ರಂಥ ಗೀತೆಯು ಹೇಳುತ್ತಿದೆ. ಕೇಳಿರಿ ಮತ್ತು ಓದಿರಿ ಶ್ರೀಮದ್ ಭಗವದ್ಗೀತೆ. ಈಗ ಇದು 7ನೇ ಅಧ್ಯಾಯ ಶ್ರೀಮದ್ ಭಗವದ್ಗೀತೆ ಅದು ಮತ್ತು 12ನೇ ಶ್ಲೋಕ ಮತ್ತೊಮ್ಮೆ ನೋಡಿ. ಈಗ ಇನ್ನಷ್ಟು ಕೂಡ ಯಾವ ಸತ್ವಗುಣದಿಂದ ಉತ್ಪನ್ನವಾಗುವ ಭಾವ ಅಂದರೆ ಸೃಷ್ಟಿ ಮತ್ತು ಸ್ಥಿತಿ ಮತ್ತು ಆ ರಜಗುಣ ಮತ್ತು ತಮಗುಣದಿಂದ ಆಗುವ ಭಾವಗಳೇನಿವೆ ಇವುಗಳೆಲ್ಲವೂ ನನ್ನಿಂದಲೇ ಉತ್ಪನ್ನವಾಗುತ್ತವೆ ಎಂದು ತಿಳಿ.
ಅಂದರೆ ನಾನೇ ನಿಮಿತ್ತನು. ಏಕೆಂದರೆ ಇವನಿಗೆ ಶಾಪ ತಗುಲಿದೆ. 1,00,000 ಮನುಷ್ಯ ಶರೀರಧಾರಿ ಜೀವಾತ್ಮಗಳನ್ನು ಸಂಹರಿಸಿ ನಿತ್ಯ ಆಹಾರವಾಗಿ ಸೇವಿಸುವುದು. ಮತ್ತು ಆ ಕಾರಣದಿಂದ ತನ್ನ 3 ಪುತ್ರರ ಮೂಲಕ ಇವನು ಇಲ್ಲಿ ತನ್ನ ಆಹಾರ ತಯಾರು ಮಾಡಿಸುತ್ತಾನೆ. ಆದರೆ ಅವರಲ್ಲಿ ನಾನು ಮತ್ತು ಅವರು ನನ್ನಲ್ಲಿ ಇಲ್ಲ. ಈ ಕಾಲನು ಇವರಿಗಿಂತ ಭಿನ್ನವಾಗಿರುತ್ತಾನೆ. ಮೇಲಿನ ಬ್ರಹ್ಮಾಂಡದ ಮೇಲಿನ ಸ್ಥಾನದಲ್ಲಿ ಶೂನ್ಯ ಶಿಖರದ ಅಂಚಿನಲ್ಲಿರುತ್ತಾನೆ. ಈಗ 13ನೇ ಶ್ಲೋಕದಲ್ಲಿ ಏನು ಹೇಳಲಾಗಿದೆ? ಗುಣಗಳ ಕಾರ್ಯರೂಪವಾದ ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ಈ 3 ಪ್ರಕಾರದ ಭಾವಗಳಿಂದ ಇಡೀ ಪ್ರಪಂಚದ ಪ್ರಾಣಿ ಸಮುದಾಯ ಮೋಹಿತಗೊಳ್ಳುತ್ತಿದೆ. ಈ 3 ಗುಣಗಳಿಂದ ಅತೀತ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರಿಗಿಂತ ಅತೀತನಾದ ಅವಿನಾಶಿಯಾದ ನನ್ನನ್ನು ಅರಿಯಲಾರರು. ಈ ಕಾಲನು ಹೇಳುತ್ತಿದ್ದಾನೆ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ತನಕ ಮಾತ್ರ ಇವರು ಅರಿತಿರುವರು. ಇದಕ್ಕಿಂತ ಮಿಗಿಲಾಗಿರುವ ನನ್ನನ್ನು ಅರಿಯರು. ಈಗ 14 ಮತ್ತು 15ರಲ್ಲಿ ಅದ್ಭುತ ಮಾಡಲಾಗಿದೆ. 7ನೇ ಅಧ್ಯಾಯದ 14ನೇ ಶ್ಲೋಕ. ಏಕೆಂದರೆ ಈ ಅಲೌಕಿಕವಾದ ಅರ್ಥಾತ್ ಅತಿ ಅದ್ಭುತವಾದ ತ್ರಿಗುಣಮಯಿಯಾದ ನನ್ನ ಮಾಯೆಯ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರು ಹರಡಿಸಿದಂತಹ ಜಾಲ ಹೇಳ್ತಾರೆ ಬಹಳ ದುಸ್ತರವಾಗಿದೆ, ಅಪಾಯಕಾರಿಯಾಗಿದೆ. ಮತ್ತು ಯಾವ ಪುರುಷರು ಕೇವಲ ನಿರಂತರ ನನ್ನನ್ನು ಭಜಿಸುತ್ತಾರೆ, ಆ ಬ್ರಹ್ಮ, ವಿಷ್ಣು, ಮಹೇಶ್ವರನ್ನು ಬಿಟ್ಟು ಅಂದರೆ ಬ್ರಹ್ಮನ ಸಾಧನೆ ಮಾಡುತ್ತಾರೆ, ಅವರು ಈ ಮಾಯೆಯ ಉಲ್ಲಂಘನೆ ಮಾಡುವರು. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗಿಂತ ಅಧಿಕ ಲಾಭವನ್ನು ಪ್ರಾಪ್ತಿಸುವರು ಮತ್ತು ಬ್ರಹ್ಮಲೋಕಕ್ಕೆ ಹೊರಟು ಹೋಗುತ್ತಾರೆ. ಇದರ ಅರ್ಥ ಇದಾಗಿದೆ. ಈಗ ಹೇಳುತ್ತಾನೆ ಕಾಲ, ಗೀತಾಜ್ಞಾನದಾತ ಹೇಳುತ್ತಿದ್ದಾನೆ. ಅಂದರೆ ಮಾಯೆಯ ಮೂಲಕ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವನ ತನಕವೇ ಯಾರದು ಭಕ್ತಿ ಸೀಮಿತವಾಗಿದೆ. ಇವರಿಂದಲೇ ಸಿಗುವ ಲಾಭದ ಮೇಲೆ ಇವರು ಆಶ್ರಿತರಾಗಿದ್ದಾರೆ. ಅವರ ಜ್ಞಾನ ಹರಣವಾಗಿದೆ ಮತ್ತು ಬೇರೆ ಯಾರದು ಪೂಜೆ ಮಾಡಲು ಸಿದ್ಧರಿಲ್ಲ. ಈ ತ್ರಿಗುಣಮಯಿ ಮಾಯೆಯ ಮೂಲಕ ಯಾರದು ಜ್ಞಾನ ಹರಣವಾಗಿದೆ, ಬ್ರಹ್ಮ, ವಿಷ್ಣು, ಮಹೇಶ್ವರ ತನಕ ಯಾರದು ಭಕ್ತಿ ಸೀಮಿತವಾಗಿದೆ, ಅವರು ಅಸುರ ಸ್ವಭಾವವನ್ನು ಧಾರಣೆ ಮಾಡಿರುವರು. ಮನುಷ್ಯರಲ್ಲಿ ನೀಚರು, ಅಸುರ ಎಂದರೆ ರಾಕ್ಷಸ ಸ್ವಭಾವವನ್ನು ಧಾರಣೆ ಮಾಡಿರುವ ಮನುಷ್ಯರಲ್ಲಿ ನೀಚರು, ದೂಷಿತ ಕರ್ಮ ಮಾಡುವ ಮೂಢರು, ಅಂದರೆ ಮೂರ್ಖರು, ದೂಷಿತ ಕರ್ಮ, ಕೆಟ್ಟ ಕರ್ಮ ಮಾಡುವವರು ಮತ್ತು ನನ್ನನ್ನು ಭಜಿಸುವುದಿಲ್ಲ. ಪುಣ್ಯಾತ್ಮರೇ, ಈಗ ಪರಮಾತ್ಮನು 600 ವರ್ಷಗಳ ಮೊದಲು ಹೇಳಿದ್ದರು. तिनके सुत हैं तीनों देवा, अंदर जीव करत हैं सेवा. ಈ ಕಾಲ ಮತ್ತು ದುರ್ಗೆಯ 3 ಪುತ್ರರಿದ್ದಾರೆ. 3 पुत्र अष्टंगी जाए, ब्रह्मा विष्णु शिव नाम धराए. और तिनके सुत हैं तीनों देवा. ಏ ಆಂಧರ್ ಜೀವ್ ಅಂದರೆ ಕುರುಡು ಜೀವಿಗಳು, ಜ್ಞಾನ ನೇತ್ರಹೀನ ಜೀವಾತ್ಮಗಳು ಇವರದೇ ಪೂಜೆ ಮಾಡುತ್ತಾರೆ. गुण तीनों की भक्ति में ये भूल पड़ो संसारे, कह कबीर निज नाम बिना भाई कैसे उतरो पारे. ಈಗ ಮಾಲೀಕನು 3 ಗುಣಗಳ ಭಕ್ತಿ ಹೇಳಿದ್ದಾರೆ. ಯಾರಾದರೂ ವಿಚಲಿತರಾಗಬಹುದು. ಮತ್ತು ಈ 3 ಗುಣಗಳ ಆಧಿಪತ್ಯ ಹೊಂದಿದವರು ದೇವತೆಗಳಾದ ಕಾರಣ ಇವರ ಭಕ್ತಿಯನ್ನು ಮಾಡುತ್ತಿದ್ದೇವೆಂದರೆ 3 ಗುಣ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರದ್ದು. ಈಗ ಪುಣ್ಯಾತ್ಮರೇ, ಉದಾಹರಣೆ ನೀಡುತ್ತೇವೆ. ಹೇಗೆಂದರೆ ಬ್ರಹ್ಮನ ಭಕ್ತಿಯನ್ನು ಮಾಡಿದ್ದನು ಹಿರಣ್ಯಕಶಿಪು ಮತ್ತು ಅದರಿಂದ ಸಿದ್ಧಿಗಳನ್ನು ಪ್ರಾಪ್ತಿಸಿ ಅವನು ಸ್ವತಃ ಭಗವಂತನೆಂದುಕೊಂಡ, ರಾಕ್ಷಸ ಎನಿಸಿಕೊಂಡ ತನ್ನ ಮಗನ ಶತ್ರು ಆದನು. ಕೊನೆಗೆ ದುರ್ಮರಣವನ್ನು ಅಪ್ಪಿದ. ರಜಗುಣ ಬ್ರಹ್ಮನ ಸಾಧನೆಯನ್ನು ಮಾಡಿದ್ದ ಹಿರಣ್ಯಕಶಿಪು ರಾಕ್ಷಸನೆನಿಸಿಕೊಂಡ ಮತ್ತು ದುರ್ಗತಿ ಪ್ರಾಪ್ತವಾಯಿತು. ಎಂತಹ ಅಪರಾಧವೆಸಗಿದ್ದನು? ತನ್ನ ಪುತ್ರನ ಶತ್ರು ಆದನು. ತನ್ನ ಪುತ್ರನಿಗೆ ಎಂಥೆಂಥ ಯಾತನೆಗಳನ್ನು ನೀಡಿದ ಅಂದರೆ ಕೇಳಿದರೆ ಎದೆ ಹೊಡೆದೋಗಬೇಕು. ಮತ್ತು ತಮಗುಣ ಶಿವನ ಪೂಜೆಯನ್ನು ಮಾಡಿದ್ದನು ಭಸ್ಮಾಗಿರಿ ಎಂಬವನು. ಭಸ್ಮಾಗಿರಿ ಹೆಸರುಳ್ಳ ಒಬ್ಬ ಸಾಧಕನಿದ್ದ. ಭಗವಂತ ಶಿವನನ್ನು ಇಷ್ಟರೂಪದಲ್ಲಿ ಪೂಜಿಸುತ್ತಿದ್ದನು. 12 ವರ್ಷಗಳ ತನಕ ಮೇಲೆ ಕಾಲು ಕೆಳಗೆ ತಲೆ ಮಾಡಿ ಶೀರ್ಷಾಸನದಲ್ಲಿ ನಿಂತುಬಿಟ್ಟ. ಪಾರ್ವತಿಯು ಪ್ರಾರ್ಥನೆ ಮಾಡಿದಳು, ಪರಮಾತ್ಮ, ಹೇ ಭೋಲೆನಾಥ, ತಾವಂತೂ ಮಾಲೀಕರು, ನೀವು ಬಯಸಿದ್ದನ್ನು ಮಾಡಬಲ್ಲಿರಿ. ತಮ್ಮ ಪೂಜಾರಿ ಏನು ಬೇಡುವನೋ ಅವನಿಗೆ ನೀಡಿ. ಆಗ ಶಿವನು ಹೇಳಿದ, ಬೇಡು ಭಕ್ತ ಭಸ್ಮಾಗಿರಿ, ಏನು ಬೇಡುವೆ ಮಗು? ಭಸ್ಮಾಗಿರಿ ಹೇಳಿದ ಶಿವನಿಗೆ ಏನೆಂದರೆ, ವಚನಬದ್ಧರಾಗಿ ಭಗವಂತ ಶಿವನು ಯೋಚಿಸಿದ ಅಂದರೆ ಏನು ಬೇಡುವನು? ಒಂದು ಸಿದ್ಧಿಯನ್ನು ಬೇಡಬಹುದು.
ಹೇಳತೊಡಗಿದ ಭಗವಂತ ಶಿವ, ಭಕ್ತ ತಥಾಸ್ತು, ನಾನು ವಚನಬದ್ಧನಾಗಿರುವೆ, ಹೇಳು ಏನು ಬೇಡುವೆ. ನಿಂತುಕೊಂಡ ಒಮ್ಮೆಲೆ ಬಿಟ್ಟು ತಪಸ್ಸನ್ನು ಮತ್ತು ಹೇಳಿದ ಏನೆಂದರೆ, ತಮ್ಮ ಕೈಯಲ್ಲಿ ಕಡಗ ಏನಿದೆ, ಈ ಭಸ್ಮ ಕಡಗವನ್ನು ನೀಡು. ವಚನಬದ್ಧನಾಗಿದ್ದ, ತೆಗೆದುಕೋ ಮಗು, ನೀಡಬೇಕಾಯಿತು. ಈಗ ಆ ಭಸ್ಮ ಕಡಗದಲ್ಲೊಂದು ಗುಣವಿತ್ತೇನೆಂದರೆ, ಯಾರು ಅದರಿಂದ ಯಾರದೇ ತಲೆಯ ಮೇಲೆ ಹೀಗೆ ಮಾಡಿ ಹೇಳಿದರೆ, ತಲೆಯ ಮೇಲಿಟ್ಟು ಇದನ್ನು ಹೇಳಿದರೆ ಭಸ್ಮ, ಅವನು ಅಲ್ಲಿಯೇ ನಾಶವಾಗುತ್ತಿದ್ದ. ಈ ವಿಷಯ ಅವನಿಗೆ ತಿಳಿದಿತ್ತು ಭಸ್ಮಾಗಿರಿಗೆ. ಇದಕ್ಕಾಗಿ ಅವನು ಬೇಡಿದ್ದ. ಮತ್ತು ಮನಸ್ಸಿನಲ್ಲಿ ಈ ದೋಷವಿತ್ತೇನೆಂದರೆ, ಶಂಕರನನ್ನು ಹೊಡೆಯುವೆ ಮತ್ತು ಪಾರ್ವತಿಯನ್ನು ಪತ್ನಿಯನ್ನಾಗಿಸುವೆ. ಹೊಯ್ ಇದೇ ಉದ್ದೇಶದಿಂದ ಸಾಧನೆ ಮಾಡುತ್ತಿದ್ದ ಅವನು. ಈಗ ಅಂತೆಯೇ ಆ ಭಸ್ಮ ಕಡಗ ಭಸ್ಮಾಗಿರಿಯ ಆ ರಾಕ್ಷಸನ ಕೈಯಲ್ಲಿ ಬಂದುಬಿಟ್ಟಿತು. ಅವನು ತಮೋಗುಣದ ಉಪಾಸಕನಾಗಿದ್ದ. ಅದೇ ಸಮಯದಲ್ಲಿ ಡಿಕ್ಲೇರ್ ಮಾಡಿದನೆಂದರೆ, ಶಂಕರ ಜಾಗರೂಕನಾಗು, ನಿನ್ನನ್ನು ಹೊಡೆಯುವೆ, ಪಾರ್ವತಿಯನ್ನು ಪತ್ನಿಯನ್ನಾಗಿಸುವೆ ನಾನು. ಈಗ ಪುಣ್ಯಾತ್ಮರೇ, ನಾವು ಭಗವಂತ ಶಿವನನ್ನು ಅವಿನಾಶಿ ಎಂದು ಹೇಳುತ್ತಿದ್ದೆವು. ಮತ್ತು ಅಲ್ಲಿ ಯಾವಾಗ ಶಿವನಿಗೆ ಗೊತ್ತಾಯಿತು ಈಗ ಇವನು ನನಗೆ ಹೊಡೆಯುವನೆಂದು, ಆಗ ಭಗವಂತ ಶಿವನು ಓಡಿ ಹೋದನು ಅತಿಯಾದ ಸ್ಪೀಡ್ನಲ್ಲಿ. ಮತ್ತು ಈ ರೀತಿ ಕಾಲು ಕಿತ್ತನು ಅಂದರೆ, ಈಗಂತೂ ಇವನು ಖಂಡಿತ ಹೊಡೆಯುವನು. ಒಂದೊಮ್ಮೆ ಶಿವನು ಅವಿನಾಶಿಯಾಗಿದ್ದರೆ ಓಡುವ ಅವಶ್ಯಕತೆ ಏನಿತ್ತು? ಓಡುವ ಅವಶ್ಯಕತೆ ಖಂಡಿತ ಇರಲಿಲ್ಲ. ಬಾ ಬಾ, ಏನು ಮಾಡುವೆ ಮಾಡು. ಈಗ ಈ ಕಥೆಯಂತೂ ನಿಮಗೆ ಗೊತ್ತು. ಏನೆಂದರೆ, ನಂತರ ಭಗವಂತನು ಪಾರ್ವತಿ ರೂಪ ಧಾರಣೆ ಮಾಡಿದ ಅಂತೂ ಹೇಳ್ತಾರೆ, ವಿಷ್ಣು ಮಾಡಿದ. ಆದರೆ ಹೇಗೇ ಇರಲಿ, ಈಗ ಇದು ನಿಧಾನವಾಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗುವುದು ಅವರು ಯಾರಾಗಿದ್ದರೆಂದು. ಮತ್ತವರೇ 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾರೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.